गुरुभ्यो नमः हरि ओं। श्रीमदानन्दतीर्थभगवत्पादाचार्यगुरुभ्यो नमः हरि ओं। वेदव्यासगुणावासविद्याधीश सतांवश मां निराशं गतक्लेशं कुर्वनाशं हरेर्विषं प्रथमो हनुमन्नाम द्वितीयो भीमेव च पूर्णप्रज्ञस्तृतीयस्तु भगवत्कार्यसाधकः पूज्याय राघवेन्द्राय सत्यधर्मरताय च भजतां कल्पवृक्षाय वरदां ಪ್ರಕೃತ ಶ್ರೀಮಠದ 20ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಾರಂಭದಿಂದಲೂ ಅನೂಚಾನವಾಗಿ ನಡೆದುಕೊಂಡು ಬಂದಂತೆ ಒಂದು ವಾರಗಳ ಜ್ಞಾನ ಸತ್ರದ ಕಾರ್ಯಕ್ರಮವನ್ನು ವಿವಿಧ ಪಂಡಿತರುಗಳಿಂದ ಇಡಿಸಿ ಆ ಜ್ಞಾನದ ಸ್ನಾನವನ್ನು ಮಾಡಿಸೋಕ್ಕೆ ಬಂದಿರೋರವರು ಹೇಳ್ತಾರೆ. ಆ ಜ್ಞಾನದ ಸ್ನಾನಕ್ಕೋಸ್ಕರವಾಗಿ ಇವತ್ತಿನ ದಿವಸ ಇದು ಅನ್ವರ್ಥ ಆಗಿದೆ. ಅವರಿಗೆ ಕೊಟ್ಟಿರುವ ವಿಷಯ ಮತ್ತು ದಿನತ್ರಯದಲ್ಲಿ ಬರತಕ್ಕಂಥ ಏಕಾದಶಿ ಅದರ ಮಹತ್ವೆಯನ್ನು ಎಷ್ಟೋ ಗ್ರಂಥಗಳನ್ನು ಅವರಲ್ಲಿ ನೋಡಿ ಅವರು ತುಂಬ ಸಮರ್ಥರು. ಏಕೆಂದರೆ ಮಗುವಿನಿಂದ ಹಿಡಿದು ಆಬಾಲ ವೃದ್ಧರ ತನಕ ಆ ವಿಷಯಗಳನ್ನು ಹೇಗೆ ಕೊಡಬೇಕು, ಈ ಡಾಕ್ಟರ್ ಡೋಸೇಜ್ ಕೊಟ್ಟಂಗೆ ಆ ವಿಷಯಗಳನ್ನು ಪ್ರತಿಪಾದನೆ ಮಾಡೋದರಲ್ಲಿ ಅತ್ಯಂತ ನಿಪುಣರು. ಎಲ್ಲ ಗ್ರಂಥಗಳು ಅವರು ಮಾಡಿರೋದೆಲ್ಲ ನೋಡಿದ್ದೀವಿ. ಪಠ್ಯಕ್ಕೆ, ವೇದಕ್ಕೆ, ಅಭ್ಯಾಸಕ್ಕೆ ದಿನನಿತ್ಯ ಸ್ಮರಿಸ್ಕೋತೀವಿ ಅವರ ಗ್ರಂಥಗಳನ್ನು. ಅಂಥ ಪಂಡಿತರಾಗಿರ್ತಕ್ಕ ವ್ಯಾಸನ ಕೆರೆ ನೋಡಿ, ಅವರ ನಾಮದಲ್ಲೂ ಒಂದು ಅನ್ವರ್ಥ ಇದೆ. ಕೆರೆ ನೀರಿಗೆ ಆಶ್ರಯ, ಅವರು ಜ್ಞಾನಕ್ಕೆ ಆಶ್ರಯರಾಗಿದ್ದಾರೆ. ಅಂಥ ಜ್ಞಾನಕ್ಕೆ ಆಶ್ರಯರಾದ ಅವರಿಂದ ನಮಗಳಿಗೆ ಜ್ಞಾನವನ್ನು ಧಾರೆ ಎರೆದು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಈ ದಿವಸ ಭಕ್ತಿಪೂರ್ವಕವಾಗಿ ನಮ್ಮ ಸುಮಧ್ವಾಸಿ ಟ್ರಸ್ಟಿನಿಂದ ಹಾಗೂ ಎಲ್ಲ ವಿಶೇಷ ಭಕ್ತರಿಂದ ವಿನಯಪೂರ್ವಕವಾಗಿ ಕೇಳ್ಕೊತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ವಿಷಯ ತಿಳಿಸಿದಾಗೆ ಏಕಾದಶಿಯ ಮಹಾತ್ಮ. ಈಗ ಆಗಿರೋ ಟೈಮ್ ತೊಂದರೆ ಇಲ್ಲ, ಇಲ್ಲೇ ಇರೋರು ಸರಿ. ಎಷ್ಟು ಲಾಸ್ ಆಗಿದೋ ಅಷ್ಟನ್ನು ಪ್ರವಿಶ್ಯ ಮಮ ವಾಚನ್ವಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ. ಜಗದ್ವಿಂದ್ಯಃ ಸರ್ವದೇವೈಕವನ್ಯಃ ಪರಮಗುರುರವೀಶ್ವರಾವರ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನ್ಮುಖೋ ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರೇಯೋಗಿಷಕಾಮಸ್ಮೃತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಸ್ತ್ರಾಯ ಮಧ್ವಾಯ ಚ ನಮೋ ನಮಃ. ಯತತು ಶ್ರೀಮದಾನಂದನಿತ್ಯೇ ಗುರುಣೋ ಹುನಂಬರೆ ಯತ್ರ ಚಂದ್ರಿಕಾ ಸ್ವಾಂತ ಸಂತಾಪಂ ವಾಣಿತೆ ಕರವಾಣ್ಯಂಬ ಚರಣೋ ಸರ್ವದಾ ಮಧ್ವಾಕ್ಯ ಶರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವ. ಹರಾಯ ಭಜಕಾನಿಷ್ಟಹರಾಯ ಗುರುವೀಣೆ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಸುನೇಶಾದ್ಯ ಸುರಾವೋಹಂ ವಿವೇಕೆ ಯೋಗಿವಾಣಿನಃ ಯೂಯಂ ಸರ್ವೇ ಪ್ರಕೃತಾ ನಮೋಮಿ ಉದ್ಭವ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸಂಸ್ಕೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯವಿಭಾವ. ವಾದಿರಾಜಗುರುಂ ವಂದೇ ರಘುತ್ತಮಗುರುಂ ತಥಾ ರಾಘವೇಂದ್ರಾಂ ತಥಾ ಸರ್ವಾನ್ ಸದ್ಗುರುಂ ಪ್ರಣತೋಸ್ಮಿ.
पूज्याय राघवेन्द्राय सत्यधर्मरताय च भजतां कल्पवृक्षाय नमतां भवति पृथ्वीमण्डलमध्यस्थाः पूर्णभूतमतानुगाः वैष्णवा विष्णुहृदयाः तां नमस्ये गुरुं ಪರಮಪೂರ್ವಕವಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಪರಮ ಪವಿತ್ರವಾದ ಸರ್ವೋತ್ಕೃಷ್ಟವಾದಂತಹ ವ್ರತ ಏಕಾದಶಿ ಅದರ ಬಗ್ಗೆ ಮಾತುಗಳನ್ನು ಸುಯೋಗ ತಿಳಿಸಿದೆ. ವ್ರತಗಳೆಲ್ಲವೂ ಏಕಾದಶಿಯ ಹಿಂದೆ ಸಮಸ್ತ ದಾಸರಾಯರು ಕೊಂಡಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ ಆದರೆ ವ್ಯಾಸ ಸಾಹಿತ್ಯದಲ್ಲಿ ಅಪಾರವಾದ ಸಾಹಿತ್ಯ. ಏಕಾದಶಿ ಮಕ್ಕಳ ಪುರಾಣಗಳೇ ಇಲ್ಲ, ಗ್ರಂಥಗಳೇ ಇಲ್ಲ, ಜ್ಞಾನಿಗಳೇ ಇಲ್ಲ. ಅದು ಹೇಳ್ತಕ್ಕಂಥ ಜ್ಞಾನಿಗಳು ಅಲ್ಲ, ಅಷ್ಟು ಶ್ರೇಷ್ಠವಾದ ವ್ರತ ಏಕಾದಶಿ ವ್ರತ. ಮತ್ತು ಹರಿದಿನ ಅಂತ ಪರಮಾತ್ಮ ಒಬ್ಬೊಬ್ಬ ದೇವತೆ ಒಂದು ಹಂಚಿದ್ದಾರೆ. ಗೌರಿ ತೃತೀಯ, ಗಣೇಶ ಚತುರ್ಥಿ, ನಾಗಪಂಚಮಿಗೆಲ್ಲ ಕೇಳ್ತಾ ಹೋಗ್ತೇವೆ, ದುರ್ಗಾಷ್ಟಮಿಗೆ. ಅದರಲ್ಲಿ 3 ದಿನ ನಾರಾಯಣ ಹೋಗ್ತೇವೆ, ದಶಮಿ, ಏಕಾದಶಿ, ದ್ವಾದಶಿ. 3 ಕೂಡ ವಿಷ್ಣು ದಿನಗಳು. ಅಂತ ಒಂದು ಇಷ್ಟವಾದ ವ್ರತ ಏಕಾದಶಿ ವ್ರತ. ಅಂತ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಮಾತ್ರನೇ ನಾವು ಅಲ್ಲಿ ಸರ್ವೋತ್ತಮವಾದ ಜ್ಞಾನ ಪಡೆಯಲಿಕ್ಕೆ ಸಾಧ್ಯ. ಹರಿದಿನ ಹಾಗೆ ಸರ್ವೋತ್ತಮ ಎರಡಿದೆ. ಸರ್ವೋತ್ತಮತ್ವ ಜ್ಞಾನವಾದರೆ ಹರಿದಿನ ಅದರ ಸಂಪಾದನೆಗೆ ಶಾಸ್ತ್ರಗಳು ಹೇಳಿರ್ತಕ್ಕಂಥ ಒಂದು ವ್ರತ. ಅದು ಸಿದ್ಧಿ ಆದರೆ ಇದು ಸಾಧನ. ಜ್ಞಾನಕ್ಕೆ ಸಾಧನವಾದಾಗಲೇ ವ್ರತ ಉಪವಾಸಗಳಿಗೆ ಅರ್ಥ ಬರುವುದು. ವ್ರತ ಉಪವಾಸಗಳು ಅಂದರೆ ಬರೀ ದೇಹದಂಡನೆ ಅಲ್ಲ. ದೇಹದಂಡನೆ ಮೂಲಕ ಮನಸ್ಸಿನ ಹತೋಟಿಯಲ್ಲಿ ನಾವು ಇಟ್ಕೊಂಡಾಗ ಆಗ ಜ್ಞಾನಕ್ಕೆ ದಾರಿ ಸಿಗುತ್ತೆ. ಅದಕ್ಕಾಗಿ ಹರಿದಿನ ವ್ರತವನ್ನು ಮಾಡಬೇಕು ಅಂತ ಮಾಡಲೇಬೇಕು ಅಂತ ಶಾಸ್ತ್ರವನ್ನು ಹೇಳಿ. ಅಂತ ಹರಿದಿನ ಅಂದರೆ ಏನು? ಅದಕ್ಕೆ ಹರಿದಿನ ಕೃಷ್ಣ ದಿನ ಆಯಿತು. ಅದು 11ನೆಯ ದಿವಸ ತಿಥಿಯಲ್ಲಿ. ಅದೇ ರೀತಿ ಸಂಕರ್ಷಣ, ವಾಸ್ತವ, ಪ್ರತ್ಯುಮ್ನ ಅಂತ ಹೇಳ್ತಾ ಹೋದಾಗ ಹರಿಯನ್ನು 11ನೇ ಹೆಸರು ಹರಿದಿನ. 12ನೇ ಕೃಷ್ಣಾಯನ, ಕೇಶವಾದಿ ಕಾಮೋದರ ಅಂತ. ಅನಂತರ ಆ 11 ಈ 11. ಅದರಲ್ಲಿ ಒಟ್ಟು 24 11 ಹೆಸರುಗಳೆಲ್ಲರೂ ಕೂಡ ದೇವರ ವಿಶೇಷವಾಗಿರ್ತಕ್ಕಂಥ ಹೆಸರು. ದೇವರ ಆಚಾರ್ಯರಿಗೆ ಬಹಳ ಪ್ರಿಯವಾದ ಹೆಸರು. ಪದ್ಮನಾಭ ದಿನ ಅಂತ ಕರೀತಾರೆ. ಅದು 11. ಕೇಶವಾದಿಗಳಿಂದ 11 ಪದ್ಮನಾಭ, ಸಂಕಟರಾಜರಿಂದ 11 ಹರಿ. 2 ಆಚಾರ್ಯರಿಗೆ ಎಷ್ಟು ಪ್ರಿಯ ಪದ್ಮನಾಭ ಅಂತ ಹೆಸರು ಅಂತ ಹೇಳಿದರೆ, ಅವರ ಮೊದಲ ಶಿಷ್ಯರಿಗೆ ಪದ್ಮನಾಭ ತೀರ್ಥ ಅಂತಲೇ ಹೆಸರು. ಪದ್ಮನಾಭ ತೀರ್ಥರ ಹೆಸರೇ ಆಚಾರ್ಯ ಎಷ್ಟು ಪ್ರಿಯವಾದ ಹೆಸರು. ಅದರಿಂದ ಏನು ಸಂಕೇತಿತವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಾಗ ನಾವು ಹರಿಗೂ ಪ್ರಿಯವಾದ ವ್ರತ ಎಷ್ಟು ಮುಖ್ಯನೋ ವಾಯುದೇವರಿಗೆ ಪ್ರಿಯವಾದ ವ್ರತ ಆಗುತ್ತೆ. ಸರ್ವೋತ್ತಮರಿಗೂ ಪ್ರಿಯವಾದ ವ್ರತನೂ ಹರಿದಿನಾಣಿ, ಜೀವೋತ್ತಮರಿಗೂ ಪ್ರಿಯವಾದ ವ್ರತನೂ ಹರಿದಿನಾಣಿ. ಹೀಗಾಗಿ ಹರಿದಿನದ ಮಹತ್ವ ಸರ್ವಸಂಬಂಧವಾದಂಥ ಶ್ರೇಷ್ಠವಾಗಿರ್ತಕ್ಕಂಥ ದಿವಸ. ನಮಗೆ ಜ್ಞಾನಕ್ಕೂ ವ್ರತಕ್ಕೆ ಏನು ಸಂಬಂಧ ಅಂತ ಪ್ರಶ್ನೆ ಬರುತ್ತೆ. ದೇಹ ಶುದ್ಧವಾಗಬೇಕು. ದೇಹ ಶುದ್ಧವಾದರೆ ಮಾತ್ರನೇ ಜ್ಞಾನ ಶುದ್ಧವಾಗಿ ಬರಲಿಕ್ಕೆ ಉಳಿಲಿಕ್ಕೆ ಸಾಧ್ಯ. ಒಳ್ಳೆ ಹಸುವಿನ ಹಾಲು ನಮ್ಮ ಮನೆಯಲ್ಲೇ ಸಾಕು, ಎಲ್ಲ ಮಾಡಿದ್ದೇವೆ. ಪಾತ್ರೆಯಲ್ಲಿ ಹಾಕಿದ ಎಲ್ಲ ಒಡೆಸಬೇಕು. ಅದೇನು ಅದು ನಿಂಬೆ ಹಾಕಿದ ಪಾತ್ರೆ ಎಲ್ಲ ಕೆಟ್ಟು. ಹಾಲಿನ ದೋಷ ಅಲ್ಲ, ಪಾತ್ರೆ ದೋಷ ಇದೆ. ಇನ್ನೊಂದು ಒಳ್ಳೆ ಪಾತ್ರೆ ಪಾಯದಲ್ಲಿ ಹಾಕಿದ ತೊಗೊಂಡೇನು ಮಾಡಬೇಕು? ಅದು ವಿಚಾರಣೆ ಸರಿ, ಆಚಾರ ಸರಿ ಇದೆ, ವಿಚಾರ ಸರಿ ಇಲ್ಲ, ವಿಚಾರದ ಆಚಾರ ಸರಿ. ಅದಕ್ಕೆ ಆಚಾರ ಬಹಳ ಮುಖ್ಯವಾದ. ಆಚಾರ ನಮ್ಮ ಸೈಡಿಂದ ಆಗಬೇಕು, ವಿಚಾರ ಆ ಕಡೆಯಿಂದ ಬರಬೇಕು. ಪಾತ್ರೆ ಹಿಡಿತಾನೆ, ಹಾಲು ಹಾಕ್ತಾರೆ. ಹಾಲು ಅಲ್ಲಿದೆ, ಪಾತ್ರೆ ಇಲ್ಲಿ. ಇವತ್ತು ನಮ್ಮ ಮನಸ್ಸೇ ಅದು ಸ್ವೀಕಾರ ಮಾಡ್ತಕ್ಕಂಥ ಪಾತ್ರೆ. ಅದು ಶುದ್ಧವಾಗಿದ್ದರೆ ಮಾತ್ರ ಸಾಧ್ಯ. ಅಂತ ಶುದ್ಧಿಗೋಸ್ಕರನೇ ವ್ರತವನ್ನು ಹೇಳಿದ್ದಾರೆ. ಆ ತುಂಬದರ ಆಚಾರವಂತರಿರ್ತಾರೆ. ಜ್ಞಾನದ ಹೆಸರೇ ಇಲ್ಲ ಅವರಿಗೆ. ಬರೀ ವ್ರತೋಪವಾಸ ಮಾಡಿದ್ದೆ ಯಾತಕ್ಕೆ ಅಂದರೆ ಪಕ್ಕದ ಬೇರೆ ಮಾಡ್ತಾರೆ, ನಾವು ಮಾಡಿದೆ ಅಂತ ಮಾಡ್ತಾರೆ. ಅದರ ಅರ್ಥನೇ ದೇಹದಂಡನೆ ಏನು ದಂಡ. ಇನ್ನು ಕೆಲವರು ಭಾರಿ ಜ್ಞಾನಿಗಳು, ಏನು ಅರ್ಥನೇ ವ್ರತ ಕಂಡ್ರೆ ಆಗೋದೇ ಇಲ್ಲ. ಪೂರ್ತಿ ಅವ್ರ ಲೈಫು ಹಾಳು, ನಮ್ಮಿದವ್ರ ಲೈಫು ಹಾಳು, ಎರಡೂ ಬರೋದು. ಆಚಾರಹೀನಂ ನ ಪುನಂತಿ ವೇದ ಈ ಜ್ಞಾನೇನ ಸದೃಶಂ ಪವಿತ್ರ ಭೇದಿದೆ. ಎಲ್ಲನೂ ಕೊಂಡಾಡ್ತಾರೆ. ಆಚಾರ ಬೇಕು, ವಿಚಾರನೂ ಬೇಕು. ವಿಚಾರ ಅಂದರೆ ಜ್ಞಾನ, ಆಚಾರ ಅಂದರೆ
ಬಲಿ ಅಂತೀವಲ್ಲ, ಅದರ ಶುದ್ಧಿಗೋಸ್ಕರವಾಗಿ ನಾವು ಉಪವಾಸದ ಊಟಕ್ಕೆ ಹಸಿವು ಬೇಕು. ಹಸಿವು ಆಗದೆ ಹೋದರೆ ಎಂದಾರು ಪಂಚಭಕ್ಷ ಪರಮಾನ್ನ ಮೆಸರು ಊಟ ಮಾಡೋಕ್ಕಾಗಲ್ಲ. ತಿಂದು ಬಾಯಿಟ್ರೆ ಒಬ್ಬರಿಗೆ ವಾಂತಿ ಬಂದ್ಬಿಡುತ್ತೆ. ಹಸಿವು ಒಳಗಿಲ್ಲ ಹೋದರೆ ಅನ್ನಕ್ಕೆ ಬೆಲೆ ಇಲ್ಲ. ಅಲ್ಲಿ ಜಿಜ್ಞಾಸೆ ಒಳಗಿಂದ ಇಲ್ಲ ಹೋದರೆ ಜ್ಞಾನಕ್ಕೆ ಬೆಲೆ ಇಲ್ಲ. ಜಿಜ್ಞಾಸೆ ಬಂದರೆ ಮಾತ್ರ ಒಂದು ನಿಜವಾದ ಮನುಷ್ಯ ಅಂತ ಮನು ಅವಬೋಧನೆ. ಯಾವುದು ಇರೋದೇ ಹಾಗೆ ಜ್ಞಾನಕ್ಕೋಸ್ಕರ ಬಂದಿರೋ ದೇಹ ಮಾನವ ದೇಹ ಅಂತ ಹೇಳಿದರೆ ಅದು ಆಸ್ತಿ ಮಾಡೋ ದೇಹ ಅಲ್ಲ. ಜನ ತಿಳ್ಕೊಂಡ್ರೆ ಹಾಗೆ ಅದು ಆಸ್ತಿ ಮಾಡಿದ್ರೆ ಮನುಷ್ಯ ಅಲ್ಲ. ಆಸ್ತಿಯಿಂದ ಪರಲೋಕ ನಾಸ್ತಿನೇ ಏನು ಪ್ರಯೋಜನ. ಜ್ಞಾನವೇ ಆಸ್ತಿ. ಆಸ್ತಿ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು ಬೇರೆ ಅಂಥ ಜ್ಞಾನ ಸಂಪಾದನೆಯಲ್ಲಿ ಅತಿ ಶ್ರೇಷ್ಠವಾದ ಜ್ಞಾನ ವಿಜ್ಞೇಯಂ ಪರಮಂ ಬ್ರಹ್ಮ ವ್ಯಾಪಿಕಾ ಪರಮಾಶ್ರುತಿ. ತಿಳ್ಕೊಳ್ಬೇಕಾದ ದೇವರನ್ನು ತಿಳಿಸ್ಕೊಡೋದು ಶ್ರುತಿಯಿಂದ. ಶ್ರುತಿ ಅಂದರೆ ಶಾಸ್ತ್ರ ಅಂತ. ಶಾಸ್ತ್ರದಿಂದ ಬರುವಂಥ ಗಮ್ಯ ಶಾಸ್ತ್ರ ಯೋನಿತ್ವಾ ಅನ್ನೋದು. ಒಳ್ಳೆ ರೂಪ ಇದೆ, ಒಳ್ಳೆ ಕಣ್ಣೇ ಇಲ್ಲ, ಏನು ಉಪಯೋಗ. ಒಳ್ಳೆ ಶಬ್ದ ಇದೆ, ಕಿವಿನೇ ಇಲ್ಲ, ಹೋಯ್ತದೆ. ಶಾಸ್ತ್ರನೇ ಓದಿಲ್ಲ, ದೇವ್ರು ಕಾಣಿಸೋದೇ ಇಲ್ಲ. ಜನ ಯಾಕೆ ದೇವ್ರು ನಂಬೋದಿಲ್ಲ ಅಂದರೆ ಶಾಸ್ತ್ರ ಓದೋರು ಜನ ಕಡಿಮೆ ಆಗ, ದೇವ್ರು ನಂಬೋರು ಕಡಿಮೆ. ಕುರುಡರಿಗೆ ಏನು ಹೇಳಿದ್ರು ಜ್ಞಾನ ಹೇಗೆ ಬರಬೇಕು, ಶಾಸ್ತ್ರ ಬಿಟ್ಟರೆ ದೇವ್ರ ಬಗ್ಗೆ ಜ್ಞಾನ ಬರೋ ಸಂಭಾವನೆ ಅರ್ಥ ಮಾಡ್ತೀವಿ. ಶಾಸ್ತ್ರದ ಮಾತ್ರ ಅರ್ಥಗಳು ಅವರಿವರು ನಾಸ್ತಿಕರ, ಮನೆ ಮಕ್ಕಳೇ ನಾಸ್ತಿಕರಾಗ ಕಾಲ ಇದೆ. ಕಾರಣ ಏನು, ಮನೆಯಲ್ಲಿ ಹೇಳೋ ವ್ಯವಸ್ಥೆ ಇಲ್ಲ, ಕೇಳೋ ವ್ಯವಸ್ಥೆ ಇದೆ. ಹಾಗಾಗಬಾರ್ದು. ಅದು ಒಂದು ಬರದೇ ಹೋದರೆ ಹೇಳ್ತಾರೆ ಎಲ್ಲ ಒಂದು 6 ಎತ್ತರ ಹುಡುಗ ಫಸ್ಟ್ ಕ್ಲಾಸ್ ಅತ್ಯಧಿಕ ಮಾಡಿ 25 ವರ್ಷ 95 ಯಾರೋ ಆಶ್ಚರ್ಯ ಆಗ್ತದೆ. ಎಷ್ಟು ಚೆನ್ನಾಗಿ ಏನು ಓದಿಲ್ಲ, ಏನು ಓದಿಲ್ಲ. ಅಯ್ಯೋ ಪಾಪ ಯಾಕೆ ಓದೋದು. ಇನ್ನೊಬ್ಬನು ಊಟ ಯಾವ್ಯಾವ ವಯಸ್ಸು ಆಗ್ತಾಯಿಲ್ಲ, ಕಪ್ಪಗಿದ್ದಾರೆ, ಓದಿ ಸಿಕ್ಕಾಬಟ್ಟೆ ಓದಿಬಿಟ್ಟಿರ್ತಾರೆ. ಭಾರಿ ಬ್ರೈಟ್ ಅಂತ ಹೇಳ್ತಾರೆ, ಭಾರಿ ಬ್ರೈಟ್. ಊಟ ಕಪ್ಪು ಎರಡೇ ಇದೆ. ಒಳ್ಳೆ ಜ್ಞಾನ ಇದೆ, ಒಳ್ಳೆ ಡಾಕ್ಟರ್, ಒಳ್ಳೆ ಇಂಜಿನಿಯರ್ ಹುಡ್ಕೊಂಡು ಬರ್ತಾ ಇದ್ದಾರೆ. ಇವ್ರು ಬಂದರೆ ಕೂಲಿ ಕೆಲಸ ಕೇಳಿ ಹೋಗಿ ಎಲ್ಲಾದರೂ ಕೆಲಸ ಕೊಟ್ಟು ಮೊದಲನೇ ಪ್ರಶ್ನೆ ಏನು ಬರ್ತದೆ, ಏನು ಓದಿದ್ದು ಕೇಳ್ತಾರೆ. ಏನು ಓದಿಲ್ಲ, ಏನು ಕೂಲಿ ಕೆಲಸ ಇದೆ, ಏನು ಮಾಡೋದು. ಐದು ಯಾವುದು ಹೊರಟಾಗಲ್ಲ, ಕೂಲಿ ಕೆಲಸ ಏನಿಲ್ಲ. ಓದಿದ್ದಾರೆ, ಒಳ್ಳೆ ಕೆಲಸ ಹುಡ್ಕೊಂಡು ಬರ್ತಾರೆ. ಕೆಲಸ ಬೇಡ ಅಂದರೆ ನೋಡೋಣ ಅಂಥ ಒಂದು ಸ್ಥಿತಿ ಬರ್ತದೆ. ಅರ್ಥ ಮಾಡಿ ಎಲ್ಲರೂ 4-5 5-6 ಜನ ಇರೋದು. ಕೆಲವರು ಹಾಗೆ ಇರ್ತಾರೆ, ಉಳಿದವ್ರು ಯಾಕೆ ಹಾಕಿರ್ತಾರೆ. ಓದ್ದವ್ರು ಹೇಗೆ ಹೋಗ್ತಾರೆ, ಓದ್ತಾ ಇದ್ದವ್ರು ಹೇಗಿರ್ತಾರೆ. ಲೌಕಿಕದಲ್ಲೇ ಜ್ಞಾನಕ್ಕೆ ಎಷ್ಟು ಮಹತ್ವ ಇದ್ದರೆ ಅಧ್ಯಾತ್ಮ ವಿಜ್ಞಾನ ಜ್ಞಾನದ ಮಹತ್ವ ಹೇಳೋದಕ್ಕೆ ಸಾಧ್ಯ. ಒಂದೊಂದು ಜ್ಞಾನಕ್ಕೆ ಪ್ರಸಿದ್ಧಿ ಆದರೆ ಎಲ್ಲ ಜ್ಞಾನವನ್ನು ಒಂದು ಕಡೆ ಸಿಗುತ್ತೆ ಅಂತಾದರೆ ಪುರುಷಾರ್ಥ ಅಂತಃಶಬ್ದ ಆಗಿ ಬಾಲರಾಯಣ ತತ್ವಜ್ಞಾನಕ್ಕೆ ಮಾತ್ರ ಇರೋ ಶಕ್ತಿ. ರಾಯರಲ್ಲಿ ಇಂಜಿನಿಯರ್ ಮೆಡಿಕಲ್ ಮಾಡಿದವರಲ್ಲ, ಬಾಜು ಯಾರೂ ಮಾಡಿದವರಲ್ಲ. ಅಂತ ಡಾಕ್ಟರ್ ಅವ್ರು ಗಾಳಿ ಬಿಡ್ತಾರೆ. ಅವರಿಂದ ವಾಸಿ ಮಾಡೋಕ್ಕಾಗದೆ ಇದ್ದರೆ ನಾವು ವಾಸಿ ಮಾಡ್ತಾರೆ. ಅಂದರೆ ತತ್ವಜ್ಞಾನದ ಶಕ್ತಿ ಎಷ್ಟೊಂದು ಗೊತ್ತಾಯಿತು. ಅದಕ್ಕಿಂತ ದೊಡ್ಡದಿಲ್ಲ. ಇಲ್ಲಿ ಜ್ಞಾನ ದೊಡ್ಡದು ಅಂತ ಹೇಳ್ತಾರೆ, ತತ್ವಜ್ಞಾನ ದೊಡ್ಡದು ಅಂತ. ಇದು ರಾಜಸವಿದ್ಯೆ ಲೌಕಿಕದ್ದಲ್ಲ. ಇದು ಬೆಲೆ ಇದೆ, ನಾನು ದೇಹಕ್ಕೆ ಅಷ್ಟೇ, ಮುಂದೆ ಇಲ್ಲ. ಅದು ಹಾಗಲ್ಲ. ವ್ಯಾಪಾರ ಎರಡಕ್ಕೂ ಬರ್ತಕ್ಕಂಥ ವಿದ್ಯೆ ಅಂದರೆ ತತ್ವಜ್ಞಾನದ ಕೇಂದ್ರ ಬಿಂದು ಅಂದರೆ ತತ್ವ ಶಬ್ದದಲ್ಲೇ ಅರ್ಥ ಇದೆ. ತತ್ವದ ಜ್ಞಾನ ತತ್ವಜ್ಞಾನ. ತತ್ವ ಅಂದರೆ ಯಾರು? ತತ್ವವಿದ ತತ್ವವಿದೇಕಾತ್ಮ ವಿಷ್ಣುದಾಸನ. ತತ್ವ ಅಂದರೆ ವಿಷ್ಣು ಅಂತ ಅರ್ಥ. ಓಂ ತತ್ವಾಯ ನಮಃ ವಿಷ್ಣುವೇ ನಮಃ ಅಂತ ಅರ್ಥ. ತತ್ವಜ್ಞಾನ ಅಂದರೆ ವಿಷ್ಣುಜ್ಞಾನ. ವಿಷ್ಣುಜ್ಞಾನ ಅಂದರೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ. ಅದು ಬಂದರೆ ಹಿಮಾಲಯ ಬರೀ ಬೆಟ್ಟ ಅಂತ ಕರೆಯೋದಿಲ್ಲ. ಮೇರು ಶಿಖರಿರಾಮ್ ಹೇಳೋ ಹಾಗೆ ಇವತ್ತು ಹಿಮಾಲಯ ಅಂತ ಹೇಳಿದರೆ ಸ್ಥಾವರಾಣಾದಷ್ಟು ಹಿಮಾಲಯ. ಇಡೀ ಬೆಟ್ಟಗಳಲ್ಲಿ ಹಿಮಾಲಯ ಅಗ್ರಸ್ಥಾನ. ಆಗ ಅವನಿಗೆ ಹಿಮಾಲಯ ಗೊತ್ತಿದೆ ಅಂತ ಅರ್ಥ. ನಮ್ಮೂರಿನ ಬೆಟ್ಟ ಇದ್ದಾಗಲ್ಲ, ಅದು ಮೌಂಟ್ ಎವರೆಸ್ಟ್ ಅಂತ ಹೇಗೆ ಕರೀತಾರೋ, ಇವತ್ತು ನದಿ ಅಂದರೆ ಗಂಗಾ ನದಿ ಅಂತ ಹೇಗೆ ಕರೀತಾರೋ, ದೇವರು ಅಂದ್ರೆ ಹಾಗೆ ನಾರಾಯಣ. ಹರಿದೇವ ಪರಹ ಹರಿದೇವ ಗುರು ಹರಿದೇವ ಜಗತ್ತು ಮಾತೃ. ಈ ಜ್ಞಾನ ಇಲ್ಲಿವರೆಗೆ ನಡೆಯುತ್ತೆ ಗೊತ್ತಾ ನಿಮಗೆ? ವೈಕುಂಠಕ್ಕೂ ಬರೋ ಜ್ಞಾನ ಅದೊಂದೇ. ಕೆಲವೆಲ್ಲ ಔಟ್ಡೇಟೆಡ್ ಆಗಿದೆ. ಊರಿಗೆ ದಾಟಿದ್ರೆ ಕರ್ನಾಟಕಕ್ಕೆ ಬೆಲೆ ಇಲ್ಲ. ಆದರೆ ಒಂದು ಕೆಲವ್ರಿಗೆ ಬೆಲೆ ಇರ್ತದೆ, ಆಮೇಲೆ ಡಿಪ್ರಿಷಿಯೇಟ್ ಆಗ್ತದೆ. ಒಂದು ಕಾಲಕ್ಕೆ ಬೆಲೆ ಇರ್ತದೆ, ಆಮೇಲೆ ಹೋಗ್ಬಿಡ್ತದೆ. ನೋಟ್ ಬ್ಯಾನ್ ಇದ್ದಾಗೆ ಎಷ್ಟೊಂದು ಬ್ಯಾನ್ ಆಗಿದೆ. ಅದು ಬ್ಯಾನ್ ಆಗಿರೋದು ಅಧ್ಯಾತ್ಮ ವಿದ್ಯಾ. ಆ ಜ್ಞಾನ ಏನು ಮಾಡಿದ್ರು ಜ್ಞಾನ ಆಗೋದಿಲ್ಲ. ವೃದ್ಧಿ ಆಗ್ತಾ ಹೋಗ್ತದೆ, ಅದು ಬೆಲೆ ಹೆಚ್ಚುತ್ತಾ ಹೋಗ್ತದೆ. ಅದಕ್ಕಿಂತ ದೊಡ್ಡ ಜ್ಞಾನವೇ ಇಲ್ಲ.
ಅಂಥ ಜ್ಞಾನ ಬರಬೇಕಾದ್ರೆ ಏನು ಸಾಧನೆ ಮಾಡಬೇಕು ಅಂತ ಪ್ರಶ್ನೆ. ಡಾಕ್ಟರ್ ಆಗಬೇಕು, ಒಂದು ಪಿ ಯು ಸಿ ಆರ್ಟ್ಸ್ ತಗೊಂಡು ಏನು ಉಪಯೋಗ ಇದೆ? ಒಂದು ಸಿ ಪಿ ಯು ಸಿ ಪ್ರೈವೇಟ್ ಬರಲಾರು ಶಿಕ್ಷಕರು ಫಸ್ಟ್ ರ್ಯಾಂಕ್ ಆರ್ಟ್ಸಲ್ಲಿ ಸಿಗೋದೇ ಇಲ್ಲ. ಇಂಜಿನಿಯರಿಂಗ್ ಮೆಡಿಕಲ್ ಹೋಗಿ ಅರ್ಹತೆ ಇಲ್ಲ. ಅದಕ್ಕೆ ಅದು ಅಧಿಕಾರ ಆದರೆ ಅಧಿಕಾರ ಅಂದರೆ ಆಫೀಸ್ ಅಧಿಕಾರ ಅಲ್ಲ, ಎಲಿಜಿಬಿಲಿಟಿ ಇಲ್ಲ. ಅಂತ ಎಲಿಜಿಬಿಲಿಟಿ ಬರಬೇಕಾದ್ರೆ ಏನು ಇರಬೇಕು ಅಂತ ಜ್ಞಾನ ಪಡೆಯಬೇಕು. ಅದಕ್ಕೆ ಮನಃಶುದ್ಧಿ ಇರಬೇಕು. ಮನಃಶುದ್ಧಿ ಅಂದರೆ ಮನು ಅವಬೋಧನೆ, ಜ್ಞಾನ ಬರೋದಿಲ್ಲ. ಜ್ಞಾನಕ್ಕೂ ಮನಸ್ಸು ಲಿಂಕ್ ಇದೆ. ಆ ಮನಸ್ಸು ಯಾವಾಗ ಸರಿ ಇರ್ತದೆ ಅಂತ ಕೇಳಿದರೆ ಸರಿಯಾಗಿ ದೇಹ ಮೇಂಟೈನ್. ನಾವು ವೆಹಿಕಲ್ ಹ್ಯಾಗೆ ಕಂಡೀಷನ್ ಇರಬೇಕು ಅಂತೀವಲ್ಲ, ಮನಸ್ಸಾಗಿದೆ. ಫಸ್ಟ್ ಕ್ಲಾಸ್ ಆಗೋ ವೆಹಿಕಲ್ ಇದ್ದರೆ ಒಳ್ಳೆ ಇಂಪಾರ್ಟೆಂಟ್ ವೆಹಿಕಲ್ಲು ಫಸ್ಟ್ ಕ್ಲಾಸ್ ಆಗಿದೆ. ರೋಡ್ ಫಸ್ಟ್ ಸೂಪರ್ ರೋಡು ಹೇಗೆ ಹೋಗ್ತಾರೆ ಗೊತ್ತು ಅವನು. ಅದು ಬಿಟ್ಟು ಸೂಪರ್ ವೆಹಿಕಲ್ಲು ಮಡ್ ರೋಡ್ ಏನು ಹೋಗ್ತಾನೆ ಇಲ್ಲ. ಸೂಪರ್ ರೋಡು ಬರೀ ನೋಡಿ ಜನ ನಿಲ್ಲೋ ಕಾಲು ತೊಳೆದ ಮುಂದಕ್ಕೆ ಹೋಗೋದಿಲ್ಲ. ಅಂತ ಕಾಲ ಬದರಿಗೆ ಹೋಗ್ತಾರೆ ಗತಿಯೇನಾಗ್ತದೆ ವೈಕುಂಠಕ್ಕೆಲ್ಲ ಬದರಿಗೆ ಹೋಗೋಕ್ಕೂ ಸಾಧ್ಯ ಇಲ್ಲ. ಇವತ್ತು ಮನುಷ್ಯ ದೇಹ ಅಂತ ಹೇಳಿದ್ರೆ ಸೂಪರ್ ಇಂಪಾರ್ಟೆಂಟ್ ಕಾರ್ ಇದೆ. ಮಾನವ ದೇಹ ಅಂತ ಹೇಳೋದಕ್ಕೆ ಸಾಧ್ಯ. ಮಾನವ ಜನ್ಮ ದೊಡ್ಡದು. ಯಾಕೆ ಗೊತ್ತಾ? 11 ಇಂದ್ರಿಯ ಇರ್ತಕ್ಕಂಥ ಪ್ರಾಣಿ ಅಂದರೆ ಮನುಷ್ಯ ಒಂದೇ. ಸಿಂಹ ಅಷ್ಟು ದೊಡ್ಡದು, 11 ಇಂದ್ರಿಯ ಇಲ್ಲ. ಅದಕ್ಕೆ ಆನೆ 11 ಇಂದ್ರಿಯ ಇಲ್ಲ, ಮನುಷ್ಯನಿಗೆ ಮಾತ್ರ 11 ಇಂದ್ರಿಯ. ಅದು ಭಾರಿ ಚೆನ್ನಾಗಿರೋದು ಬ್ರಾಹ್ಮಣ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಕೋಟಿ ಕೋಟಿ ಜನ್ಮಗಳ ಸಾಧನೆಯಿಂದ ನಮಗೆ ಕೋಟಿ ಕೋಟಿ ದುಡ್ಡಲ್ಲ, ಇದು ಕೋಟಿ ಕೋಟಿ ಜನ್ಮ. ಒಂದು ಜನ್ಮ ಇರಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ದೇಹ ಪಡ್ಕೊಂಡಿದ್ದೇವೆ. ಇನ್ನೂ ಹೇಗಿದ್ದೇವೆ ಅಂದರೆ ತಿರುಪತಿ ದರ್ಶನಕ್ಕೆ ಹೋಗಿ ದೇವಿಯರ ಭಾಗದಿಂದ ನಿಂತಿದ್ದೀವಿ ಅಷ್ಟೇ. ಬಗ್ಗಿದ್ರೆ ದೇವರು ಕಾಣಿಸ್ತಾರೆ. ಈ ಕಡೆ ನೋಡ್ಬೇಕಂದ್ರೆ ಇಲ್ಲೊಂದು ತಳ್ಳಿಬಿಡ್ತಾರೆ ಕಟ್ಟಬೇಕು. ಮತ್ತೆ ಅಲ್ಲಿಂದ ವಾಪಸ್ ಬರೋದು, ಇಲ್ಲೇ ವಾಪಸ್ ಬರೋದಿಲ್ಲ, ಮತ್ತೆ ಸ್ಟಾರ್ಟ್ ಆಗೋದು. ಆ ಸವಿದಲ್ಲಿ ನಾವಿದ್ದೋ ನಾವು ಎಲ್ಲೊಂದು ಮನಸ್ಸು ಹಾಕಿದ್ರೆ ಹಾಳಾಗುತ್ತೆ. ನಮ್ಮ ಗುರಿ ಅದು ಒಂದೇ. ಈಗ ಯಾರೇ ಏನೋ ಮಾಡಿ ದೇವರು ನೋಡ್ಬೇಕು. ಕೆಟ್ಟದ್ದು ಅವಕಾಶ ಇಲ್ಲ. ಬರೀ 100 ವರ್ಷ ಮ್ಯಾಕ್ಸಿಮಮ್ 100 ವರ್ಷ ಕಾಲನೇ ಇಲ್ಲ. ಈಗ ಅಷ್ಟೊಳಗೆ ಸಾಧನೆ ಮಾಡೋದು. 3 ಗಂಟೆಯ ಪರೀಕ್ಷೆ ಪಾಸ್ ಮಾಡಿ ದೊಡ್ಡ ಅಧಿಕಾರಿ ಆಗ್ತಾರೆ. 100 ವರ್ಷದ ಸಾಧನೆ ಮಾಡಿ ಒಳ್ಳೆ ಜ್ಞಾನಿ ಆಗ್ತದೆ. ಅಂತ ಸಾಧನೆಯಲ್ಲಿ ದೇಹ ಶುದ್ಧಿ, ಮನಃಶುದ್ಧಿ ಎಲ್ಲ ಕೊಡ್ತಕ್ಕಂಥ ಒಂದು ವ್ರತ ಅಂದರೆ ಏಕಾದಶಿ. ಯಾವ ವ್ರತಕ್ಕೂ ಆ ಶಕ್ತಿ ಇಲ್ಲ. ಇನ್ನೆಲ್ಲ ವ್ರತಗಳು ತಿನ್ನೋ ವ್ರತಗಳೇ. ಆದರೆ ತಿಂದೇ ಇರೋ ಒಂದೇ ವ್ರತ ಅಂದರೆ ನೀರಿಲ್ಲ, ಅನ್ನ ಇಲ್ಲ ಅಂತ ಹೇಳಿ ಒಂದೇ ವ್ರತ ಏಕಾದಶಿ. ಅಂದರೆ ಅವೆರಡೂ ಬಿಟ್ಟರೆ ದೇವರು ಸಿಗ್ತಾನೆ ಅಂತ ಅರ್ಥ. ಅವೆರಡು ಬಿಡೋ ಅಭ್ಯಾಸ ಮಾಡಿಕೊಂಡೇ ದೇವರು ಸಿಗ್ತಾನೆ. ಇಲ್ಲವರ ದೇವರು ಸಿಗೋದು. ಗಂಟೆಗೊಂದು ಕಾಫಿ ಕುಡಿಯೋದು ಯಾವ ದೇವರು ಸಿಗ್ತಾನೆ ಸಿಗ್ತಾನೆ. ಮನೆಯವರೆಲ್ಲ ಏನು ಮಾಡೋದಿಲ್ಲ, ಬರೀ ತಿಂದಿರ್ತಾರೆ, ದೇವರು ಬಿಡ್ತಾರೆ, ಸಾಧ್ಯ. ಅದಕ್ಕಾಗಿ ನಾವು ಶುದ್ಧವಾದ ದೇಹಕ್ಕೋಸ್ಕರ ಏಕಾದಶಿ ವ್ರತವನ್ನು ಎಷ್ಟು ಕೊಂಡಾಡ್ತಾರೆ ಗೊತ್ತಾ? ನ ಕಾಶಿ, ನ ಗಂಗಾ, ನ ಗಂಗಾ ಹರೇವ ನ ಚ ಗೌತಮಿ, ನ ಚಾಪಿ ಕೌರವಂ ಕ್ಷೇತ್ರಂ ದುರ್ಯಂ ನೀವ ಹರೇ ಪ್ರಿಯ. ಗಂಗಗಿದು ದೊಡ್ಡ ತೀರ್ಥ, ಗೋದಾವರಿ ಅಂತದ್ದು. ಆದರೆ ಏಕಾದಶಿಗಳಿಂದ ಏನೂ ಅಲ್ಲ ಅಂತ ಹೇಳ್ತಾರೆ. ಏಕಾದಶಿ ಅವ್ರಿಗೆ ಎಷ್ಟು ಹೆಮ್ಮೆ ಬರ್ತದೆ ಗೊತ್ತಾ? ಗಂಗಾ ಸ್ನಾನಕ್ಕಿಂತ ಏಕಾದಶಿ ವ್ರತ ದೊಡ್ಡದು ಅಲ್ಲ. ಎಲ್ಲ ತೀರ್ಥ ಸ್ನಾನಕ್ಕಿಂತ ಏಕಾದಶಿ, ಬರೀ ಗಂಗಾ ಅಲ್ಲ, ಗಂಗಾ ಗೋದಾವರಿ ಎಷ್ಟೇ ಬರುತ್ತಾರೆ. ಅದು ಏಕಾದಶಿ ವ್ರತದಲ್ಲಿ ಯಾವಾಗ ಅಲ್ಲ. ಯಾಕೆ? ಅದು ಪ್ಯೂರಿಫೈ ಅದು. ಅದಕ್ಕಿಂತ ಜಾಸ್ತಿ ಪ್ಯೂರಿಫಿಕೇಶನ್ ಕೊಡೋ ಶಕ್ತಿ ಏಕಾದಶಿ. ಗಂಗಾ ಸ್ನಾನಕ್ಕಿಂತ ದೊಡ್ಡದು ಅಂತ ಅರ್ಥ. ಗಂಗಾ ನದಿ ಏನೇ ಮಾಡಿದ್ರು ಮೇಲಿಂದ ನೀರು ಹೋಗ್ತದೆ. ಏಕಾದಶಿ ವ್ರತ ಒಳಗಿಂದ ಶುರುವಾಗ್ತದೆ. ಅರ್ಥ ಆಯ್ತಾ? ಬೀದಿಗೆ ಟೆಂಟರ್ ಓದಕ್ಕಾಗೋದಿಲ್ಲ. ಒಳಗೆ ಲೈಟಲ್ಲಿ ಒಳಗೆ ಲೈಟ್ ಕೊಡೋ ವ್ರತ ಅಂದರೆ ಏಕಾದಶಿ. ಅದನ್ನು ಮಾಡಿದರೆ ಮನಸ್ಸು ಒಳ್ಳೆ ಶುದ್ಧವಾಗ್ತದೆ, ಅರ್ಥವಾಗ್ತದೆ. ಎಲ್ಲ ಕ್ಷೇತ್ರಕ್ಕಿಂತ ಎಲ್ಲ ತೀರ್ಥಕ್ಕಿಂತ ಏಕಾದಶಿ ವ್ರತ ದೊಡ್ಡದು. ಅಷ್ಟೇ ಅಲ್ಲ, ಅಶ್ವಮೇಧ ಸಹಸ್ರ ವಾಜಪೇಯ ಶತಾನಿ ಚ ಏಕಾದಶಿ ಉಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶ. ಅಶ್ವಮೇಧಾದಿ ಯಾಗಗಳು, ವಾಜಪೇಯಾದಿ ಯಾಗಗಳು ಬಹುತಗೋಸ್ಕರ ಒಂದಲ್ಲ, ಎಷ್ಟು ಮಾಡಿದರೂ ಕೂಡ ಏಕಾದಶಿಗೆ ಬರೀ ಈಕ್ವಲ್ ಅಲ್ಲ, 1/16 ಕೂಡ ಅಲ್ಲ. ಒಂದು ಆಣೆ ಭಾಗ ಅಂತಾರಲ್ಲ, ಒಂದು ಆಣೆ ಭಾಗ ಕೂಡ ಅಲ್ಲ. ಅಷ್ಟು ಗ್ರೇಟ್ ಏಕಾದಶಿ. ಎಲ್ಲ ತೀರ್ಥ ಕ್ಷೇತ್ರ ವ್ರತ ಉಪವಾಸ ಬೇರೆ, ಯಾಗ ಎಲ್ಲ ಸೇರಿಸ್ಬಿಡಿ. ಇಷ್ಟಾದರೂ ಏಕಾದಶಿ ಅಲ್ಲೇ ಮೇಲೆ. ಗ್ರಂಥಗಳಲ್ಲಿ ಮಹಾಭಾರತ ಹೇಗೋ ಅದು ಸವಾಲು ಯಾವುದೂ ಬರಲಿಲ್ಲ. ಜೊತೆಗೆ ಏಕಾದಶಿ ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಏಕಾದಶಿ ಬಂದ ನನ್ನ ಯಾಕಾದರೂ ಬಂದು ಅಂತ ಕಾಯ್ತಾರೆ. ಮಾಡೋರು ಬೇರ್ಕೊಂಡು ಮಾಡ್ತಾರೆ. ಯಾವ ವ್ರತ ಚಿತ್ತರಿದ್ರು ಏಕಾದಶಿ ಮಾತ್ರ ತಪ್ಪದು ನೋಡಿ, ದರಿದ್ರ ಅಂತ ಬೈದಿರ್ತಾರೆ.
ಅದು ಹೇಗೆ ಗೊತ್ತಾ, ಎಷ್ಟು ಮಹತ್ವ ಇದೆ ಅಂದರೆ ನಮ್ಮ ಸರ್ಕಾರಿ ನೌಕರರಿಗೆ 1ನೇ ತಾರೀಕಿನ ಹಾಗೆ ಸಂಬಳ ದಿವಸ ಅಂತಾರಲ್ಲ ಹಾಗೆ, ಪುಣ್ಯದ ದಿವಸ, ಪುಣ್ಯ ಕೊಟ್ಟ ಕಾಯ್ತಾ ಇರ್ತಕ್ಕಂಥ ದಿವಸ. ಅಷ್ಟು ಪುಣ್ಯ ಯಾವ ದಿವಸನೂ ಬರೋಲ್ಲ. ಏಕಾದಶಿ ಹೋದರೂ ಅದೇನು ಮಾಡಬೇಕಾಗಿಲ್ಲ. ಯಾರು ಪುರೋಹಿತರು ಬೇಡ, ಯಾರ್ಯಾರು ಎಲ್ಲರ ಹತ್ರಕ್ಕೂ ಪುರೋಹಿತರು ಬೇಕು, ಜ್ಯೋತಿಷರು ಬೇಕು, ಯಾರು ಬೇಕಿಲ್ಲ. ಏಕಾದಶಿ ವ್ರತಕ್ಕೆ ಪುರೋಹಿತರೇ ಬೇಡ. ಅದು ಪುರೋಹಿತರು ಮಾಡಿ ಅಂತ ಹೇಳೋದೇ ಇಲ್ಲ. ಅದಕ್ಕೆ ಅವ್ರಿಗೇನು ವರ್ಕೌಟ್ ಆಗೋದಿಲ್ಲ ಅಂತ ಹೇಳೋದೇ ಇಲ್ಲ. ಅವರೇ ಲಾಭನ ಹೇಳ್ತಾರೆ. ಏಕಾದಶಿ ಅವ್ರು ಹೇಳೋದೇ ಇವ್ರು ಬಿಟ್ಬಿಡ್ತಾರೆ. ಯಾಕೆ ಹೇಳೋದಿಲ್ಲ ಅಂದರೆ ಅವರಿಗೆ ಬೆನಿಫಿಟ್ ಇಲ್ಲ, ಮಾಡೋರಿಗೆ ಬೆನಿಫಿಟ್ ಇಲ್ಲ. ಆದ್ದರಿಂದ ಏಕಾದಶಿ ವ್ರತವನ್ನು ನಾವು ಮಾಡಬೇಕಲ್ಲ, ಮಾಡಲೇಬೇಕು, ಮಾಡಲೇಬೇಕಾದ ವ್ರತ. ಇಂಥ ಸಿದ್ಧಿ, ಎಲ್ಲ ಪಾಪ ಕಳಿತಕ್ಕಂಥ ಶಕ್ತಿ ಇದಕ್ಕಿದೆ. ಸಣ್ಣ ಪುಟ್ಟದಲ್ಲ, ಜನ್ಮ ಜನ್ಮಾಂತರದ ಪಾಪ. ಅದನ್ನು ನೀವು ಯಾವೇನು ಅಂತ ಹೇಳ್ತಾರೆ, ಜನ್ಮ ಜನ್ಮಾಂತರದ ಪಾಪ. ಅದು ಹೋಗ್ಬೇಕಾದ್ರೆ ಏಕಾದಶಿ ವ್ರತ ಒಳಗಿಂದ ಕ್ಲೀನ್ ಮಾಡಿ. ಅದು ತುಂಬ ಸಂಗೀತ ಕೇಳಿರ್ತೀವಿ. ಒಂದು 8 ವರ್ಷದ ಹಿಂದೆ ನೋಬೆಲ್ ಪ್ರೈಸ್ ಬಂದಿದ್ದು ಯಾವುದು ಗೊತ್ತಾ? ಉಪವಾಸ ವ್ರತದ ಮಹತ್ವವನ್ನು ಹೇಳಿದ. ಅದಕ್ಕೆ ನೋಬೆಲ್ ಪ್ರೈಸ್ ಕೊಡಬೇಕು. ಅವ್ರಿಗೆ ಏಕಾದಶಿ ಅಂತ ಗೊತ್ತಿಲ್ಲ. ಉಪವಾಸ ವ್ರತದ ಮಹತ್ವ ಎಷ್ಟು ಅಂತ ಕೇಳಿದರೆ ಹಿಂಗೆಲ್ಲ ಕೇಳಿರ್ತೀವಿ. ನಮ್ಮ ದೇಹದಲ್ಲಿ ಪ್ರತಿ ಫ್ರಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಬಿಲಿಯನ್ಸ್ ಆಫ್ ಜೀವಕೋಶ ಸಾಯುತ್ತೆ, ಸೆಲ್ಸ್, ಎವ್ರಿ ಫ್ರಾಕ್ಷನ್ ಆಫ್ ಅ ಸೆಕೆಂಡ್. ಮತ್ತು ಅಷ್ಟೇ ಜೀವಕೋಶ ಮತ್ತೆ ಹೋಗುತ್ತೆ. ಅದಕ್ಕೆ ನಮ್ಮ ಗಾಯಿಗೆ ವಾಸಿ ಆಗಲಿಕ್ಕೆ ಅದೇ ಕಾರಣ, ಹೊಸ ಸೆಲ್ಸ್ ಬಂದು ಬ್ಯಾಕಪ್ ಆಗಿದೆ. ಇವತ್ತು ಆ ರೀತಿ ದೇವರು ಎಂಥ ವ್ಯವಸ್ಥೆ ಮಾಡಿರ್ತಾರೆ ಹೇಳೋಕ್ಕೆ. ಸೃಷ್ಟಿ ಎಂಬುದು ಅವತ್ತು ಇವತ್ತಲ್ಲ, ಎವ್ರಿ ಟೈಮ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದರಿಂದ ನಾವು ಸರ್ವಂತ ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ. ಇದು ಸಮಸ್ಯೆ ಏನು ಬಂದು ಗೊತ್ತಾ? ಈ ಡೆಡ್ ಸೆಲ್ಸ್ ಇದೆಯಲ್ಲ, ಅವ್ರು ಯಾರು ಹೊರ ಹೋಗ್ಬೇಕು ಅದು ಪ್ರಾಬ್ಲಮ್. ಡಂಪ್ ಆಗಿಬಿಟ್ಟು ಮಧ್ಯ ಬಂದು ಊಟ ಮಾಡ್ಕೊಂಡು ಎಡೆ ಬಿಟ್ಬಿಟ್ಟು ಎಣ್ಣೆ ಬಂದು ಜಾಗದಾಗ ಆಗ್ತದೆ. ಅವ್ರು ಕ್ಲೀನ್ ಮಾಡಿದ್ರೆ ಎಣ್ಣೆ ಬಂದು ಬರ್ತದೆ. ಅಷ್ಟೇ ಸೆಲ್ಸ್ ಹೋಗ್ಬೇಕು ಹೊರಗಡೆ, ಬೇರೆ ಉಪಾಯ ಇಲ್ಲ. ಏನು ಮಾಡಿದ್ರು ಅವು ಎಡೆ ಬಿಡ್ಕೊಂಡ್ಬರ್ತವೆ. ಬೇರೆ ಔಷಧಿ ಏನೇ ಕೊಟ್ಟರು ಕೂಡ ಅದು ಜಾಸ್ತಿ ಸೇರಿಕೊಂಡು ಅದು ತೊಗೊಳಿಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಅವ್ರು ಕಣ್ಣು ಹಿಡಿದಾಗಿ 2 ವರ್ಷ ಕಷ್ಟಪಟ್ಟ. ಒಂದು ಸ್ಟೇಜ್ ಸಕ್ಸಸ್ಫುಲ್ ಆಗಲಿಲ್ಲ, ಅವ್ರು ಕೊನೆಯೇ ಸಕ್ಸಸ್ಫುಲ್ ಆದ. ಹೇಳಿದ ಉಪವಾಸ ಒಂದೇ ಅಂತ ರೆಮಿಡಿ. ಉಪವಾಸ ಯಾವಾಗ ಮಾಡ್ತಾರಲ್ಲ ಎಲ್ಲ ಎಕ್ಸ್ಪೈರ್ ಆಗಿ ಶುರುವಾಗ್ತದೆ. ಇದು ರಾಯರು ಎಲ್ಲರೂ ಹೇಳ್ಬಿಟ್ಟಿತ್ತು, ಗಂಗಾರ ಪರಮೌಷಧಂ. ಗಂಗಾರಲ್ಲಿ ಹಾರೋದಲ್ಲ, ಸಮುದ್ರ ವಿಜ್ಞಾನ, ಅದೊಂದು ಅರ್ಥ ಇದೆ. ಇನ್ನೊಂದು ಅರ್ಥ ಇದೆ ಉಪವಾಸ ಅಂತ ಅರ್ಥ. ಅದು ಮೂಲ ಮಂತ್ರ, ವೈದ್ಯಶಾಸ್ತ್ರಕ್ಕೆ ಮೂಲ ಮಂತ್ರ ಅಂದರೆ ಗಂಗಾರ ಪರಮೌಷಧಂ. ಆಪರೇಷನ್ ಫಿಕ್ಸ್ ಮಾಡಿರ್ತಾರೆ. ನನಗೆ 8 ಗಂಟೆಗೆ ಹೋಗಿ 7 ಗಂಟೆಗೆ ಕೇಳ್ತಾರೆ. ಕೊಡ್ತಾ ತಿಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆಪರೇಷನ್ ಕ್ಯಾನ್ಸಲ್ ಮಾಡ್ತಾರೆ, ಮಾಡೋದಿಲ್ಲ. ಉಪವಾಸ ಹೋದರೆ ಮಾಡ್ತೀವಿ. ಉಪವಾಸ ಇದ್ದರೆ ಮಾತ್ರ ಸಕ್ಸಸ್ಫುಲ್ ಆಗುತ್ತೆ. ಮುಚ್ಚಬಟ್ಟಿ ತಿಂದು ಹೋಗ್ಬಿಟ್ರೆ ಹೋಗಿಲ್ಲ. ಅರ್ಥ ಏನಂದರೆ ಉಪವಾಸ ಇದ್ರೇ ಶಸ್ತ್ರಕ್ರಿಯೆ, ಉಪವಾಸ ಇದ್ರೇ ಶಾಸ್ತ್ರಕ್ರಿಯೆ. ತಲೆ ಶಾಸ್ತ್ರ ಹೋಗ್ಬೇಕಾದ್ರೆ ಉಪವಾಸ ಇರಬೇಕು. ತಲೆಗೆ ಹೋಗಲ್ಲ ಶಾಸ್ತ್ರ ಅಂತ ಅರ್ಥ. ಅದು ಒಂಥರ ವೆಸ್ಟೇಜ್ ಆದಾಗ ಅವ್ರು ಡೇಂಜರ್ಸ್ ಪ್ರೊಫೆಷನ್ ಬಂದು ಹಾಳಾಗೋಗ್ಬಿಟ್ಟು ಹಾಗಾಗಲ್ಲ. ಅದಕ್ಕಾಗಿ ಉಪವಾಸ ಅಂತ ಮಾಡಬೇಕು, ಮಾಡಲೇಬೇಕು. ಎಷ್ಟು ಸಿದ್ಧಿ ಇದೆ ಅಂತ ತೋರಿಸಿದ್ರು. ನೀವು ಯಾರು ಮಾಡಬೇಕು ಇದನ್ನು ಪ್ರಶ್ನೆ, ಯಾರು ಮಾಡಬೇಕು? ನಾವು ಯಾರು ಮಾಡಬೇಕು ಒಪ್ಕೊಂಡ್ಬಿಡ್ತಾರೆ. ಯಾರು ಮಾಡಬೇಕು ಅಂದರೆ ಶುರು ಮಾಡ್ತಾರೆ. ವಯಸ್ಸಾದವ್ರು ಮಾಡೋದಿಲ್ಲ, ಮೊದಲೇ ವಯಸ್ಸಾಗಿದೆ, ಆಗೋದಿಲ್ಲ. ಚಿಕ್ಕವರು ಬೆಳೆಯೋದು ಪಾಪ ಅವ್ರು ಯಾಕೆ ಮಾಡಬೇಕು? ಚಿಕ್ಕವ್ರು ಬೆಳಿಬೇಕಲ್ಲ, ಅವ್ರು ಆಗೋದಿಲ್ಲ. ಇನ್ನು ಗಂಡಸರು ಆಫೀಸ್ಗೆ ಹೋಗ್ತಾರೆ, ಅವ್ರು ಮಾಡಿ ಭಾರಿ ಕಷ್ಟ ಆಗ್ತದೆ ಆಫೀಸ್. ಹೆಂಗಸರು ಮನೇಲಿ ಇರ್ತಾರೆ, ಈಗ ಅವರು ಹೋಗ್ತಾರೆ, ಅವ್ರು ಬದುಕಾಗಿ ಮನೇಲಿ ಇರ್ತಾರೆ, ಮನೆ ಕೆಲಸ ಇರ್ತಲ್ಲ ಅವರು ಮಾಡೋದು. ಇನ್ನು ರೋಗಿಗಳು ಮೊದಲೇ ರೋಗಿಗಳು ಮಾಡಿದ್ರೆ ಕೆಟ್ಟವರೇ ಕಷ್ಟ. ಆರೋಗ್ಯವಂತರು ಮಾಡುವಾಗ ಆರೋಗ್ಯ ಕೆಟ್ಟ ಕಷ್ಟ. ಗೊತ್ತಾಯ್ತಾ? ಒಂದಲ್ಲ ಮದುವೆ ಆದವರು ಮದುವೆ ಆದ್ರಿಂದ ಮಾಡಬಾರ್ದು ಅಂತ ಅಧಿಕಾರನೇ ಇಲ್ಲ. ಆದವರು ಬೇರೆ ಬೇಕಾದ ಕೆಲಸ ಇರ್ತಾರೆ, ಅವ್ರಿಗೆ ಸಂಸಾರ ಕಟ್ಟಾಗಿ ನಾವೇನು ಗೊತ್ತಿರ್ತದೆ ಅದರಿಂದ ಅವರು ಮಾಡಬೇಕು. ಯಾರು ಮಾಡಬೇಕೀಗ? ರಾಜರು ವಾದಿರಾಜರು ಇಂಥ ಸ್ಥಿತಿಯಲ್ಲಿ ಆ್ಯಕ್ಚುಲಿ ಮಾಡ್ತಿರೋದು ಹಾಗೆ. ವ್ರತ ಅವ್ರು ಮಾಡೋ ಎಲ್ಲ ನೋಡೋಕೆ ಡಾಕ್ಟ್ರು ಪಾಪ ಔಷಧ ಪೇಷಂಟ್ ನೀವೇ ತೊಗೊಂಡೆ ಡಾಕ್ಟ್ರ್ ಇದ್ದಾಗ ಪರಮಾತ್ಮ ಮಾಡೋದು ಮುಖ್ಯ. ಏಕಾಷ್ಟೇ ದೇವ್ರಿಗೆ ನೈವೇದ್ಯ ಅಷ್ಟೇ ಹೋಗಿ ಅದೇ ಎಫೆಕ್ಟ್, ದೇವ್ರಿಗೆ ಎಫೆಕ್ಟ್ ಆಗಬೇಕಷ್ಟೇ. ದೇವ್ರು ನಮ್ಮ ನೈವೇದ್ಯ ತೊಗೊಂಡು ಏನು ಮಾಡ್ತಾರೆ? ನಮ್ಮ ನೈವೇದ್ಯ ಮೇಲೆ ದೇವ್ರು ಎಷ್ಟೋ ಹೋಗಿ ಬಿಡ್ತಾನೆ ಇರ್ತಾರೆ. ದೇವರು ಯಾರು ನೈವೇದ್ಯ ಮಾಡ್ತಾರೆ? ಎಷ್ಟು ಜನ ಮಾಡ್ತಾರೆ ಇಲ್ಲ. ಆದರೆ ದೇವರಿಗೆ ಏನೂ ಬೇಕಿಲ್ಲ. ನಿತ್ಯ ತೃಪ್ತ ನಿರಾಮಯ. ನಮಗೋಸ್ಕರ ದೇವರು ಎಷ್ಟು ದೊಡ್ಡವರು ಗೊತ್ತಾ? ಕಾಲುಪಾಸ ಮಾಡ್ತಾರೆ. ಭಾಳ ಆಶ್ಚರ್ಯ ಸಿಕ್ಕಿ ಗೊತ್ತಾಯ್ತು. ಇದು ಏನು ಕರುಣಾನಿಧಿ ಹರಿ, ಮತ್ತೇನು ಭಕ್ತ ಭೀಮ. ದೇವ್ರು ಹೀಗೆ ಹೇಳ್ಬೋದಾಗಿತ್ತು, ನಾನು ಭಕ್ತ ಅಡುಗೆ ಮಾಡೋಕ್ಕೆ ಉಪವಾಸ ಮಾಡಿದ್ದೆ.
ಆದರೆ ದೇವರು ಹಾಗೆ ಮಾಡಿ ನಾನು ಉಪವಾಸ ಇರ್ತೇನೆ, ಏನು ಮಾಡಬೇಡಿ. ಅದಕ್ಕೆ ದೇವರ ಕಾರುಣ್ಯ ನಮಗೆ ಆಗ್ತಾರೆ. ಮನೇಲಿ ಯಾರಿಗೋ ಜಾಂಡೀಸ್ ಬಂದಿರ್ತದೆ, 4 ದಿವಸ ಯಾರೋ ಬೋಟ ಗಿಂಡ ಮಾಡ್ತಾರೆ ಮನೆಯೊಳಗೆ, ತುಂಬ ದಿವಸ ವಾಸಿ ಆಗೋದಿಲ್ಲ. ಅವ್ರಿಗೆ ಗೊತ್ತಾಗದೆ ಮಾಡ್ಬಿಟ್ಟು ತಿಂದ್ಬಿಡ್ತಾರೆ. ಎಷ್ಟು ದಿವಸ ಬೇಕಾಗ್ತದೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಮಾತ್ರ ಬಿಟ್ಬಿಡ್ತಾರೆ. ದೇವ್ರು ಹಾಗೆ ಮಾಡಿದ್ರೆ ಏನಾಗ್ತದೆ? ಏನು ಆಶ್ಚರ್ಯ! ಯಾಕೆ ನೀವು ಮಾಡಲೇಬೇಕು ಆದರೆ ನಾನು ಮಾಡ್ತೇನೆ, ಮಾಡಿ ತೋರಿಸ್ತೇನೆ. ದೇವರ ಕರುಣೆಗೆ ಇದೊಂದು ಕ್ಲೈಮ್ಯಾಕ್ಸ್ ಇದು. ಅಂತ ಪರಮಾತ್ಮ ಯಾತಕ್ಕೆ ಇಷ್ಟ ಮಾಡ್ತಾರೆ ಅಂದರೆ ನಿಮ್ಮ ದೇಹದ ಶುದ್ಧಿಗೆ ತುಂಬ ಅನುಕೂಲ ಇರ್ತದೆ. ನಮಗೆ ಅನನುಕೂಲ ಅಂತ ಕಳಿಸ್ಬಿಟ್ಟಿದ್ದೇವೆ. ಈಗ ನಮ್ಗೆ 106 ರೋಗ ಏಕಾದಶಿ ಹೇಳಿಬೇಡಿ ಅಂತ. ತಪ್ಪು. ನಿಮ್ಗೆ ಎಲ್ಲ ರೋಗ ಹೋಗ್ಬೇಕಾದ್ರೆ ಬರೋದು ಉಪವಾಸ ಶುರು ಮಾಡಿ. ಔಷಧಿ ಎಲ್ಲರೂ ವರ್ಕ್ ಮಾಡೋದು ಆಮೇಲೆ ಔಷಧಿಯಿಂದ ವಾಸಿ ಆಗೋದಿಲ್ಲ. ಏಕಾದಶಿ ಅದು ಕೆಲವು ಗ್ರೌಂಡ್ ಕ್ರಿಯೇಟ್ ಮಾಡ್ತದೆ. ಬೇರೆ ತಗೊಂಡ್ರೂ ಪರವಾಗಿಲ್ಲ, ಬಿಟ್ಟರೂ ಪರವಾಗಿಲ್ಲ. ಏಕಾದಶಿ ಅದೇ ಮೆಡಿಸಿನ್ ಗೊತ್ತಾಯಿಲ್ಲ. ಏಕಾದಶಿಗೆ ದೊಡ್ಡ ಔಷಧಿ. ಅದೇ ಪರಮೌಷಧ. ಬರೀ ಔಷಧಿ ಕೆಲ ಪರಮೌಷಧ ಅಂತ ಕಷ್ಟ. ಸಣ್ಣ ಪುಟ್ಟ ಔಷಧ, ಭಾರಿ ದೊಡ್ಡ ಔಷಧ. ಅದು ಮಾಡಿ ನೋಡಬೇಕು. ಯಾರೋ ಬಿಲ್ತಂತೆ ಹಿಂದೆ 106 ರೋಗಗಳು, ತುಪ್ಪ ರೋಗಗಳು ಅಂತ ಹೇಳ್ತಾರೆ. ಸಾಕಾಗೋದು, ಬದುಕಬಾರದು ತೀರ್ಮಾನ ಮಾಡಿಲ್ಲ ಪಾಪ. ಹೆಂಡತಿ ಮಕ್ಕಳಿಗೆ ಭಾರಿ ಕಷ್ಟ ಆಗ್ತದೆ. ಮನೆ ಬಿಟ್ಟು ಹೇಳದೆ ಕೇಳದೆ ಹೋಗ್ಬಿಟ್ಟಂತ ಕಡೆ. ಅವರ ಕ್ಷೇತ್ರಕ್ಕೆ ಹೋದ. ಅಲ್ಲಿ ಹೋದಾಗ ಅವರು ಯಾರು ಕೂಡ ಏನು ಮಾಡಿ ಸೇವೆ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಹೇಳಿದರು, ಉಪವಾಸದಿಂದ ಸೇವೆ ಮಾಡೋದು, ಉಪವಾಸ ಮಾಡು, ದಿವಸ ಉಪವಾಸ ಮಾಡು ಅಂತ ಹೇಳ್ಬಿಟ್ಟು. ಸ್ವಲ್ಪ ಸಂತೋಗ್ತೇನೆ ಅಂದರೆ ಇದು ಸಾಯ್ಲಿಕ್ಕೆ ಬಂದಿದ್ದೀರಿ ಇಲ್ಲ, ನನಗೆ ಸಾಯ್ಲಿಕ್ಕೆ ಹೋಗೋದು ಇನ್ನೇನು ಬಂದು ಸಾಯ್ತೀನಿ ಅಂತ ಹೇಳೋದು. ಮಾಡೋದು ಹೌದು ಅನಿಸ್ತು ಪಾಪ. ಮಾಡಿದ. ಏನಿಲ್ಲ, 8 ದಿವಸ ಗೊತ್ತಾಗಲಿಲ್ಲ. ಆಮೇಲೆ ಶುರುವಾಯಿತು. ಒಂದೊಂದು ವರ್ಷದಲ್ಲಿ ಶುರುವಾಗ್ತಾ ಇದೆ. ಒಂದು ಇಂಗ್ಲೀಷಲ್ಲಿ ಪುಸ್ತಕ ಇದೆ, ಫಾಸ್ಟಿಂಗ್ ಕ್ಯಾನ್ ಸೇವ್ ಯುವರ್ ಲೈಫ್ ಅಂತ ಓದಬೇಕಾಗ್ತದೆ. 106 ಇನ್ಸ್ಟೆನ್ಸ್ ಹೇಳ್ತಾರೆ. ಏಕಾದಶಿ ಗೊತ್ತಿಲ್ಲ ಅವರಿಗೆ. ಈ ಎಲ್ಲ ಇಂಜಿನಿಯ ಹೋದವನ್ನೇ ಟ್ರೀಟ್ಮೆಂಟ್ ಉಪವಾಸ ಹಾಕಿಬಿಟ್ಟು ಏನಾಯ್ತು ಬಂದು ಅವರಿಗೆ ಕಿವಿನೇ ಕೇಳೋದಿಲ್ಲ. ಎಷ್ಟು ಸೂಕ್ತ ಕಿವಿ ಬಂತು ಅಂದರೆ ಪಕ್ಕದ ಗಡಿಯಾರ ಶಬ್ದ ಕೇಳೋಕ್ಕೆ ಶುರುವಾಯಿತು. ಟಗ 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 ಅರ್ಥ ಮಾಡ್ಕೊಂಡು ಮೊದಲಿಗೂ ಕೇಳ್ತಿದ್ದಿಲ್ಲ. ಅಲರ್ಟ್ ಆಗಲಿಕ್ಕೆ ಶುರುವಾಯಿತು. ಕಣ್ಣು ಕಾಣಕ್ಕೆ ಶುರುವಾಯಿತು. ಅದು ಒಂದೊಂದೇ. ಅವನು ಸಾಯಕ್ಕೆ ಹೋದರೂ ವಾಸಿ ಆಗಿಬಿಟ್ಟು ಕಡೆ ಬಂದ. ಗಾಬರಿ ಆಗಿದ್ದು ಬಂದುಬಿಟ್ಟು ಆಮೇಲೆ ಕನ್ವಿನ್ಸ್ ಆಗಿ ಬರಸಿ ಬಂದ. 48 ದಿವಸ ಮಾಡೋದಕ್ಕೆ ಎಲ್ಲ ಬಿಟ್ಟು ಮಧ್ಯೆ ಮಧ್ಯೆ ತೊಗೊಳಕ್ಕೆ ಅವಕಾಶ ಕೊಟ್ಟರು. ಮನೆಗೆ ಕಷ್ಟ ಸಾಗಿಬಿಟ್ಟು ಇವನ್ನೂ ಹುಡುಕಿದ್ದಾರೆ. ಎಷ್ಟೋ ವರ್ಷದಿಂದ ಎಲ್ಲೋ ಸಾಗಿರೋದು ಅವರಿಗೆ. ಇದು ಕಣ್ಣಾರೆ ಕಂಡ ವಿಷಯಗಳು. ಅವರು ನೀವೇ ಮಾಡಿ ನೋಡಿ ಗೊತ್ತಾಗುತ್ತೆ. ಹುಡುಗರ ಕಥೆನೇ ಬೇಡ, ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ನಮ್ಗೆ ಉಪಕಾರ ಆಯ್ತು. ಈಗ ತೀರ ಇತ್ತೀಚೆಗೆ ಅಷ್ಟೇ ಒಂದು ಹೋದ ವರ್ಷನೇ ಯಾರೊಬ್ಬರಿಗೇನೋ ಹೆಂಡತಿ ಭಾರಿ ಪ್ರಾಬ್ಲಮ್ ಅಂತಂದು ಯಾರಿಗೆ ನೋಡಿದ್ರು ವಾಸಿ ಆಗಿರುತ್ತೆ. ಎಲ್ಲೋ ಗೂಗಲಲ್ಲಿ ನೋಡಿಬಿಟ್ಟು ಏಕಾದಶಿ ಮಾಡೋದು ಗೊತ್ತಾಯಿತು. ಏಕಾದಶಿ ಮಾಡೋದು ಶುರು ಮಾಡಿದ ಮೇಲೆ ಪೂರ್ತಿ ವಾಸಿ ಶ್ರದ್ಧೆಯಿಂದ ಮಾಡಿ. ಆ ಕಡೆ ತಿನ್ನಬಾರ್ದು, ಯಾವಾಗ ವಾಸಿ ಆಗುತ್ತೋ ಅವಾಗ ಬೆಲೆ ಹಾಕೋಬಾರ್ದು, ಚಿಂತೆ ಮಾಡೋದು. ಆ ರೀತಿ ಮಾಡಿದರೆ ಇವತ್ತಿಗೂ ಕೂಡ ಅದಕ್ಕಿಂತ ದೊಡ್ಡ ಔಷಧಿ ಇಲ್ಲ. ಅದೇ ದೊಡ್ಡ ಔಷಧಿ ಇದನ್ನು ಹೇಳ್ತಾರೆ. ಇಂದು ನಿಮಗೆ ವಿಜ್ಞಾನಿಗಳು ಇದು ಮಾಡಿದ್ದಾರೆ. ನಮ್ಮ ದೇಹದಲ್ಲಿ ಗಟ್ಟೆಗೆ ಏನು ಬದಲಾವಣೆ ಆಗಿ ಉಪವಾಸ ಮಾಡ್ತಾ ಹೋದಂತೆ ಏನೇನು ಚೇಂಜ್ ಆಗುತ್ತೆ ಹೇಳ್ತಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ವಯಸ್ಸಾಗೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಬೇಕಾದ್ರೂ ತಿಳ್ಕೊಂಡು ಮಾಡ್ಕೊಂಡು ಎಷ್ಟು ಮಾಡಬೇಡಿ. ಅದೇ ಮನಸ್ಸಿನ ಒಳಗಿಂದ ಕ್ಲೀನ್ ಮಾಡೋದು. ಆರೋಗ್ಯ ವಯಸ್ಸಾಗದಂತ ನೋಡ್ಕೊಳ್ಳೋದು, ರೋಗ ಬರದಂತ ನೋಡ್ಕೊಳ್ಳುತ್ತೆ. ಮನಸ್ಸು ಭಾರಿ ಅಲರ್ಟ್ ಆಗುತ್ತೆ. ಮನಸ್ಸು ಶುದ್ಧವಾಗಿಸೋದು. ಪ್ಯೂರಿಫಿಕೇಷನ್ ಆಫ್ ಮೈಂಡ್ ಅಂದರೆ ಅದು ಭಾರಿ ಕಷ್ಟದ ಕೆಲಸ. ಏಕಾದಶಿಯಿಂದ ಬರಲು ಶುರುವಾಗುತ್ತೆ. ನಮ್ಮಲ್ಲಿ ಭಾರಿ ಶಾರ್ಪ್ ಆಗುತ್ತೆ. ಏಕಾದಶಿ ಉಪವಾಸ ಮಾಡಿದ್ರೆ ಡಾಕ್ಟ್ರು ಭಾರಿ ಬುದ್ಧಿವಂತರಾಗಿರುತ್ತೆ. ಅದು ಮಾಡೋಷ್ಟು ಬುದ್ಧಿವಂತ ಇದ್ದರೆ ಸಾಕು, ಉಳಿದೆಲ್ಲ ಅದು ನೋಡ್ಕೊಂಡ್ರೆ. ಹಿಂದೆ ಹೇಳಿದ್ದೆ ನಮ್ಮ ಪಾಠಕರ ಹುಡುಗ ಬಹಳ ಹಿಂದೆ ಮಗ ಭಾರಿ ದಂಡ ಇಲ್ಲ. ಒಂದು ದೊಡ್ಡ ಪೋಸ್ಟಲ್ಲಿ ಅಧಿಕಾರಿ ಇಲ್ಲ, ಪಾಸ್ ಮಾಡ್ತಿದ್ರು ಪಾಪ. ಯಾವಾಗ 7th ಬಂದಾಗ ಒಬ್ಬಳಿಗೆ ಈಗ ಗೊತ್ತಿಲ್ಲ. ಅವ್ರು ಹೇಳಿದ್ರು ಪಾಸ್ ಮಾಡೋಕ್ಕಾಗಲ್ಲ, ನಾವು ಬೇರೆ ಎಲ್ಲ ಹೋಗ್ತೀವಿ ಪೇಪರ್ ಅಂದಾಗ ಕೇಳಿದ್ರೆ ಏನು ಮಾಡಲಿ ಅಂತ ಕೇಳಿದರೆ 2 ಮಾಡು, ಸಕಾಲ ಉಪನಯನ ಮಾಡು, ಏಕಾದಶಿ ಮಾಡಿಸು ಅಂತ ಹೇಳಿದ ತಕ್ಷಣ ಆಯಿತು ಮಾಡಿಸಿದ. ಮುಂದೆ ಹೇಳೋದು ಗೊತ್ತಿಲ್ಲ, ಗೊತ್ತಾಗ್ಬಿಟ್ಟಿದೆ. ಮುಂದೆ ಅವ್ರಿಗೆ ಎಷ್ಟು ಬುದ್ಧಿವಂತ ಅಂತ ಗೊತ್ತಾ ನಿಮಗೆ? ಮೆರಿಟ್ ಸೀಟಲ್ಲಿ ಅವರಿಗೆ ಇಂಜಿನಿಯರಿಂಗ್ ಸೀಟ್ಸ್ ಮೆರಿಟ್ ಸೀಟಲ್ಲಿ 1ನೇ ಕ್ಲಾಸ್ ಹೇಳೋಕೆ ಹುಡುಗ ಎಷ್ಟು ಬುದ್ಧಿವಂತರಾಗಿಲ್ಲ ಕೈ. ಯಾವುದಕ್ಕೆ ನನಗೆ ಅನುಭವ ಬರೋದು. ಏಕಾದಶಿ ವರ್ಷ ಮಾಡಿ ಶುರು ಮಾಡಿ ಫಸ್ಟ್ ಟೈಮ್ ಮಾಡಿ ಗೊತ್ತಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಭಾರಿ ತಗೊಳಕ್ಕಾಗೋದಿಲ್ಲ. ಎಲ್ಲೋ ಕುಡಿದು ನೀರು ಜ್ಞಾಪಕ ಆಗುತ್ತೆ. ಬರ್ತು ಬಿಟ್ಟಿರ್ತಾನೆ. ಓ ಎಷ್ಟು ಚೆನ್ನಾಗಿರ್ತಾನೆ ಅಂತ ನನಗಿದು. ಎಲ್ಲೋ ಊಟ ಮಾಡಿ ನೆನಪಡ್ಕೊತಾನೆ ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿತ್ತಲ್ಲ. ಮೆಮೊರಿ ಶಾರ್ಪ್ ಆಗಿರ್ತ ಶುರುವಾಗಿ ಎಷ್ಟೋ ವರ್ಷ ಇದು ಅಂತ ಅವ್ರ ಮೆಮೊರಿ ಈಗ. ಅವತ್ತು ಊಟ ಮಾಡಿ ಬರ್ತಿರ್ತಾನೆ, ಎಲ್ಲ ಶುರುವಾಗಿ ಬರೋಕ್ಕೋಸ್ಕರ ಆ ರೀತಿ ಮಾಡ್ತಾ ಹೋಗ್ಬಿಟ್ರೆ ಅವ್ರಿಗೆ ಮೆಮೊರಿ ಶುರುವಾಗೋ ಚಾನ್ಸೇ ಇಲ್ಲ. ಮತ್ತೆ ಈಗೊಂದು ವೃದ್ಧಾಪ್ಯದವರ ಮರವು
ಎಷ್ಟೋ ಜನ ಊಟ ಮಾಡಿದ್ರೆ ಮಾಡ್ಬಿಟ್ಟಿರ್ತಾರೆ, ಏಕಾಶಿ ಊಟ ಮಾಡಿದ್ದು ಹಾಕಂತ ಕೂತ್ಬಿಡ್ತಾರೆ, ಏಕಾಶಿ ಮಾಡೋದು ಮಾತ್ರ ಬಿಡ್ತಾರೆ. ಇವ್ರು ಹೇಳಿದ್ರು ಕೇಳೋದಿಲ್ಲ ಅಂತ ನೋಡ್ಕೊಂಡು ಯಾಕೆ ಬರುತ್ತೆ ಅಂತ ದೇವರು ಬರ್ತಕ್ಕಾದ ಅನಾಹುತ ಹಾಗಾಗಬಾರ್ದು. ಏಕಾಶಿ ವ್ರತ ಒಳ್ಳೆ ರೀತಿಯಲ್ಲಿ ರುಚಿ ಕೊಡುತ್ತೆ. ಏಕಾಶಿ ಜಾಗರಣೆ ಮಾಡೋದು ಕಷ್ಟ ಅಂತ ಏಕಾಶಿ ಜಾಗರಣೆ ಭಾರಿ ಸುಲಭ. ನಿದ್ದೆ ಬರೋದೇ ಇಲ್ಲ ಅಂತ ಅದೇ ಬರೋದಿಲ್ಲ, ಆರಾಮಾಗಿ ನಿದ್ದೆ ಬರೋದವ್ರು ಏನು ಮಾಡೋದು ಅಂತಂದ್ರೆ ಸರಿ ಉಪಯೋಗಕ್ಕೆ ಬರುತ್ತಂದ್ರೆ ಈಗ ಫಸ್ಟ್ ಕ್ಲಾಸಾಗಿ ಪಾರಾಯಣ ಮಾಡ್ಬೋದು, ಓದ್ಬೋದು, ಕೇಳ್ಬೋದು. ಗ್ರಾಸ್ಪಿಂಗ್ ತುಂಬ ಚೆನ್ನಾಗಿತ್ತು. ಹೈಸ್ಕೂಲಲ್ಲಿ ಹೋಗ್ತಿರಲ್ಲ, ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಮೊದಲು ಇರ್ತಾನೆ ಅವಾಗ ಫ್ರೆಶ್ ಆಗಿದ್ದಾಗ ಕೇಳುತ್ತೆ. ಮೈಂಡ್ ಫ್ರೆಶ್ ಆಗೋದ್ರಿಂದ ಅರ್ಥ ಆಗಿ ಶುರುವಾಗುತ್ತೆ, ಅರ್ಥ ಆಗಿದ್ದು ನೆನಪಿನಲ್ಲಿ ಶುರುವಾಗುತ್ತೆ, ಮತ್ತು ಇನೋವೇಷನ್ ಶುರುವಾಗುತ್ತೆ. ಇನ್ನೂ ಹೆಚ್ಚು ಇನ್ನೋವೇಷನ್. ಹಿಂದಿನ ಕಾಲದ ಜನಗಳೆಲ್ಲ ಯಾಕೆ ವಿದ್ವಂತರಾಗಿರ್ತೀವಿ ಗೊತ್ತಾ? ತಪ್ಪೇ ಮಾಡ್ತಾಯಿದ್ರು. ಇವತ್ತಿನ ವ್ರತ ಅಲ್ಲ, ಅನಾದಿ ಕಾಲದ ವ್ರತ. ಇತ್ತೀಚೆಗೆ ಒಂದು ಕ್ರಿಯೇಟ್ ಮಾಡಿದ್ದಲ್ಲ. ಈ ಸಿಂಗು ಹಿರಿಯರ್ ಸ್ವಾಮಿ ಅವರೆಲ್ಲ ಬೇರೆ ದೇಶದ ಯಾತ್ರೆಗಳು ಇಲ್ಲಿ ಬಂದಾಗ ಅವ್ರು ಬರೀತಾರೆ. ನಮ್ಮ ಜನ ಗೊತ್ತಿಲ್ಲ, ಅವ್ರು ರೆಕಾರ್ಡ್ ಮಾಡ್ತಾರೆ. ಇಂಡಿಯಾ ದೇಶದ ಜನ ವಾಸುದೇವರ ಭಕ್ತರು ನೋಡಿ, ವೈಷ್ಣವನ್ನ ಎಷ್ಟು ಜೋರಾಗಿದ್ದಾಗ 2000 ವರ್ಷಗಳ ಹಿಂದೆ 1,500 ವರ್ಷ ಬರೀತಾರೆ. ವೈಷ್ಣವರು ಹೆಚ್ಚು ಜನ ಈ ವಾಸುದೇವರ ಭಕ್ತರು ಏಕಾದಶಿಯನ್ನು ವಾಸುದೇವರ ದಿನ ಅಂತ ಆಚರಣೆ ಮಾಡ್ತಾರೆ. ಅವನಿಗೆ ಗೊತ್ತಾಗಬೇಕಾದ್ರೆ ಇವತ್ತು ನಮ್ಮ ಜನಕ್ಕೆ ಗೊತ್ತಿಲ್ಲ ಏಕಾದಶಿ ಅಂತ. ಬಾಲ್ಯದಲ್ಲಿ ಗೊತ್ತಾಗಬೇಕಾದ್ರೆ ಎಷ್ಟು ಪ್ರಸಿದ್ಧಿ ಹೊಂದಿರಬೇಕು. ಅವ್ರ ಬಾಯಲ್ಲಿ ಕೇಳಿ ಆಶ್ಚರ್ಯ ಆಗುತ್ತೆ. ಇವ್ರಿಗೆ ರೋಗಗಳು ಬರೋದಿಲ್ಲ, ಜನಗಳಿಗೆ ಆರೋಗ್ಯವಂತರಾಗಿರ್ತಾರೆ, ಅದೆಲ್ಲ ಕರೀತಾರೆ ಫಲ ಅಂತ. ಆ ಲೈಫ್ ಸ್ಟೈಲೆಲ್ಲ ಕೊಟ್ಕೊಡ್ತಾರೆ. ಈ ರೀತಿ ಇರೋದ್ರಿಂದ ನಮ್ಮ ದೇಶದ ಜನಕ್ಕಿಂತ ಭಾರಿ ಜೋರಿರ್ತಾರೆ. ಅವ್ರು ಹೇಳ್ತಾನೆ, ಇಂಡಿಯಾ ದೇಶದ ಒಟ್ಟು 16 ವರ್ಷದ ಹುಡುಗ ಅಂದರೆ ಅವ್ನ ಮಾತು ಕೇಳಿ ಆಶ್ಚರ್ಯ ಆಗುತ್ತೆ. 16 ವರ್ಷದ ಹುಡುಗ, ಬ್ರಾಹ್ಮಣ ಹುಡುಗ ಅಂದ್ರೆ ಏನು ಗೊತ್ತಾ? ನಮ್ಮ ದೇಶ ಲೈಬ್ರರಿ ಇದ್ದಾಗಿರ್ತಾರೆ ಅಂತ ಹೇಳ್ತಾರೆ. ಆಟಕ್ಕೆ ಕಲ್ತ್ಬಿಟ್ಟಿರ್ತಾರೆ. ಎಲ್ಲ ಬಾಯ್ಪಾಠ ಮಾಡಿಬಿಟ್ಟು ಅವ್ರು ಲೈಬ್ರರಿ ಇದ್ದಾಗಿರ್ತಾರೆ ಅಂತ ಹೇಳ್ತಾರೆ. ಲೈಬ್ರರಿ ಏನೂ ಅಲ್ಲ, ಅಂಥ ಮೆಮರಿ. ಬ್ರಾಹ್ಮಣರು ಕಲಿಯೋದು ಅಂದರೆ ಸಾಮಾನ್ಯ ಅಲ್ಲ. ಅಲ್ಲೇ ಬಾಯಲ್ಲೇ ಬರಬೇಕು, ಪುಸ್ತಕ ಇದ್ದು ಓದಲ್ಲ. ಅದು ಪುಸ್ತಕ ಇಲ್ಲದೆ ಹೋದು ಓದಲ್ಲ ಅಂತ ಎಲ್ಲ ಬಾಯಲ್ಲೇ ಕಿವಿಗಷ್ಟೇ ಜ್ಞಾನ. ಮಕ್ಕಳಿಗೆ ಬರುತ್ತೆ ನೋಡಿ. ಇನ್ನೊಬ್ಬ ಹುಡುಗಿ 6 ವರ್ಷದ ಹುಡುಗಿ ಸ್ಕೂಲಿಗೆ ಕೂಡ ಸೇರಿಲ್ಲ. ಹರಿಕಥಾನುಸಾರ ಪೂರ್ತಿ ಹೋಗ್ತಿಲ್ಲ. ಹರಿಕಥಾನುಸಾರ ಪೂರ್ತಿ ಫಲಶ್ರುತಿ ಸಂಜೆ ಸಮೇತ ಓದು ಬರೋದಿಲ್ಲ. ಕೇಳ್ತಾ ಬಂದುಬಿಡ್ತಾರೆ. ಯಾಕೆ ಬರುತ್ತೆ? ಎಕ್ಸಾಂಪಲ್ ಅದು ಮಕ್ಕಳು ತೊಟ್ಲ ಬೆಳೆಸಿರ್ತಾರಲ್ಲ, ಹಾಡು ಕೇಳಿ ಹಾಡು ಹೇಳೋದು ಮರ್ತ್ಬಿಟ್ಟು ಅವರೇ ಜ್ಞಾಪಿಸ್ತಾರೆ ಮಕ್ಕಳು. ಮುಂದಿನ ನೋಡಿ ಹೀಗಿರುತ್ತೆ ಅಂದರೆ ಇದೆಲ್ಲ ಹೇಳಿದ ಜಾತಿಗೆ ದೇವರು ಕೊಟ್ಟ ಇದು ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ದೇವ್ರ ಉಪಾಯ ಕೊಟ್ಟವರು. ಏಕಾದಶಿ ಮಾಡಿ ಮೇಂಟೈನ್ ಆಗುತ್ತೆ, ಡೆವಲಪ್ ಆಗುತ್ತೆ. ಅದನ್ನು ಬಿಟ್ಟುಬಿಟ್ರೆ ಡೆವಲಪ್ಮೆಂಟ್ಗಳೆಲ್ಲ ಏನು ಪ್ರತಿಯೊಬ್ಬರು ಮಾಡಬೇಕು. ಅವರಿವರಲ್ಲ, ಗಂಡಸು ಹೆಂಗಸು ಹುಡುಗರು ಮಾಡಿದರೆ ಅವಾಗ ವಾಸಿ ಆಗುತ್ತೆ. ಆರೋಗ್ಯವಂತರು ಮಾಡಿದರೆ ಆರೋಗ್ಯ ಕೆಡೋದೇ ಇಲ್ಲ. ಶ್ರೀಮಂತ ಮಾಡಿ ಇನ್ನೂ ಶ್ರೀಮಂತನಾಗ್ತಾನೆ, ಬಡವ ಶ್ರೀಮಂತನಾಗ್ತಾನೆ, ದಡ್ಡ ಬುದ್ಧಿವಂತನಾಗ್ತಾನೆ. ಆ ಬುದ್ಧಿವಂತರು ನಾವು ಮಾಡಿ ಬುದ್ಧಿವಂತಿದ್ದೆ ಅವ್ರು ಮತ್ತೆ ಯಾಕೆ ಇನ್ನೂ ಕೇಳೋದು. ಯಾವ ಶ್ರೀಮಂತರ ಮಾತಾಡೋದಿಲ್ಲ. ಶ್ರೀಮಂತಿಗೆ ಇದ್ದವರಿಗೆ ಜಾಸ್ತಿ ಶ್ರೀಮಂತಿಗೆ ಬೇಕು ಅನ್ಸೋದು, ಗೊತ್ತಾಯ್ತಾ? ಬುದ್ಧಿ ಇದ್ದವ್ರಿಗೆ ಜಾಸ್ತಿ ಬುದ್ಧಿ ಬೇಕು ಅನ್ಸೋದು. ಏಕಾದಶಿ ಮಾಡಿ ಬುದ್ಧಿ ಇನ್ನೂ ಜಾಸ್ತಿ ಆಗುತ್ತೆ. ಟೈಮ್ ಎಷ್ಟು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಅಲ್ಲ, ಒಂದು ಎಕ್ಸಾಂಪಲ್ ಹೇಳ್ತೀವಿ. ಏಕಾದಶಿ ಮಾಡಿದ್ದೆಲ್ಲ ಆಗುತ್ತೆ ಮೈಂಡು ಹಾಗೆ ತಿಳ್ಕೊಂಡು ಭಾಳ ಹಿಂದೆ 25 ವರ್ಷಗಳಿಂದ ಚೆನ್ನೈಗೆ ಹೋದಾಗ ಹಾಗಾಗಿ ಮದ್ರಾಸ್ ಅಂತ ಚೆನ್ನೈ ಅಂತ ಇದ್ದಿಲ್ಲ. ಇಬ್ಬರು ಗಂಡು ಹುಡುಗರು, ಒಬ್ಬ ಹುಡುಗಿ, ಅಣ್ಣ ತಮ್ಮ ತಂಗಿ ಪೂಜೆ ಉಪನ್ಯಾಸ ಬಂತು. ಪ್ರಸಂಗ ಬಂದಾಗ ಈ ಮಾತು ಹೇಳಿದೆ. ಏಕಾದಶಿ ಭಾಳ ದೊಡ್ಡ ಬುದ್ಧಿ ಕೊಡೋದಾಗೆಲ್ಲ ಹೇಳಿದ್ರೆ ಅವ್ರು ಕೇಳಿದ್ರು ಸರಿಯೇ. ನಾನು ಊರಿಗೆ ಬಂದೆ. 8 ದಿವಸ ಆಗಬೇಕು. 1 ವರ್ಷ ಆದಮೇಲೆ ಅವ್ರು ಫೋನ್ ಮಾಡಿದ್ವಿ. ಆಚಾರ್ಯ ಹೇಳಿದವರು ಏಕಾದಶಿ ಶುರು ಮಾಡಿಬಿಟ್ವಿ ಮಾಡೋಕ್ಕೋಸ್ಕರ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಪರೀಕ್ಷೆ ಬಂತು. ಅಲ್ಲಿ ಮ್ಯಾಥಮೆಟಿಕ್ಸ್ 2 ಪೇಪರ್ ಬಂತು. 2 ಪೇಪರ್ ಇದೆ, 2 3 ಮಾರ್ಕ್ಸು. ಆ 2 ಉಪವಾಸ ಬಂದಿದೆ. ಚೆನ್ನೈಯಲ್ಲಿ 2 ಉಪವಾಸ ಆದರೂ ಗೋಳಿಲ್ಲ, ಭಾರಿ ಜಾಸ್ತಿ ಉಪವಾಸ. ಆದರೂ ಬಿಡಲಿಲ್ಲ, ಬಿಡಲಿಲ್ಲ. ಮಾಡಿ ಅಭ್ಯಾಸ ಆಗಿತ್ತು, ಬರಬೇಕು ಗೊತ್ತಾಗಿತ್ತು, ಮಾಡೇ ಬಿಟ್ವಿ. 3 ಜನಕ್ಕೂ ಮ್ಯಾಥಮೆಟಿಕ್ಸಲ್ಲಿ 200 ಬಂತು. 200 ಅರ್ಥ ಆಯ್ತಾ? 100 ಅಲ್ಲ, 200 ಏಕಾದಶಿ ಫಲಗಳು. ಆಹಾರ ಇಲ್ಲದೇ ಮಾಡಿದ್ರು. ಆಹಾರ ಏನೂ ಇಲ್ಲ. ಬೇರೆ ದಿವಸ ಮಾಡಿದ್ರೆ ಬುದ್ಧಿ ಹೋಗಿಬಿಡುತ್ತೆ. ಏಕಾದಶಿ ಮಹಿಮೆ ಅನ್ನೋದು ಆ ಪರ್ವಕಾಲ ಅಂತೀವಲ್ಲ ಹಾಗೆ. ಸೋಮಸೂರ್ಯ ಉಪಹಾರ ಆಗಿ ಅಂತ ಹೇಳೋದಿಲ್ಲ. ಹುಷಾರ್ಥ ದಿವಸ ವಿಚಿತ್ರ ಪರ್ವಕಾಲ. ಏಕಾದಶಿ ಪ್ರತಿ ಏಕಾದಶಿ ಪರ್ವಕಾಲನೇ. ಭಾಳ ಆಶ್ಚರ್ಯ. ಪ್ರತಿ ಏಕಾದಶಿ ಪರ್ವದ ಹಬ್ಬ ಅಂತ, ದೊಡ್ಡ ಹಬ್ಬ. ಹಬ್ಬ ಯಾವಾಗ? ಜ್ಞಾನ ಬಂದರೆ ಹಬ್ಬ, ಆರೋಗ್ಯ ಸರಿ ಇದ್ದರೆ ಹಬ್ಬ. ಎರಡೂ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಅದ್ಭುತವಾದವಂಥ ಏಕಾದಶಿ ವ್ರತ ಎಲ್ಲರೂ ಮಾಡಬೇಕು.
ಎಲ್ಲರೂ ಮಾಡಬೇಕು. ಈ ಮಾತನ್ನು ಹೇಳಿದ್ರು ಗುರುಗಳು ಮಧ್ವಾಚಾರ್ಯ ಒಂದೇ. ಇವತ್ತು ಏಕಾಶಿ ಮಾಡೋರಿದ್ದಾರೆ, ಆದರೆ ಮಾಡಿ ಅನ್ಕೊಂಡೆ ಅಂಥವ್ರು ಹೇಳಿದ್ರೆ ಜಾಸ್ತಿ. ಸಾಧವಂದ್ರೆ ಮಾಡಕ್ಕೆ ಬಿಡ್ತಾರೆ, ಅದು ಊಟ ಮಾಡಿಬಿಡ್ತಾರೆ, ಊಟವನ್ನು ಮಾಡಿಸ್ಬಿಡ್ತಾರೆ, ಮಾಡಿಬಿಡ್ತಾರೆ. ಅದಲ್ಲ, ಮಾಡಲೇ ವ್ರತ ಅಂದರೆ ಏನು ಗೊತ್ತಾ? ಕೆಲವು ಮಠಕ್ಕೆ ಹೋಗಿರ್ತೀವಿ ಚಾತುರ್ಮಾಸ್ಯ ಕಾಲಕ್ಕೆ, ಕಟ್ಟು ಇದು ಗೊತ್ತಿಲ್ಲ ಹೋಗಿರ್ತಾರೆ, ಪಾಪ ತಿಂದ್ಬಿಡ್ತಾರೆ. ವ್ರತ ಅಂತ ಕರೆಯೋದಿಲ್ಲ. ವ್ರತ ಮಾಡೋದು ಮಠಕ್ಕೆ ಹೋದ ಅಂತ ಎಲ್ಲ ಹೋದ, ಅವ್ರು ಮಾಡಿಲ್ಲ, ಉಪವಾಸ ವ್ರತ, ಅದು ವ್ರತ. ಅವ್ರು ಮಾಡೇ ಮಾಡ್ತೇನೆ ಬಿಡೋದಿಲ್ಲ ಅಂತ ವ್ರತ ಆಗುತ್ತೆ ಹೊರತು ಸುಮ್ಮನೆ ಕ್ಯಾಶುವಲ್ ಮಾಡ್ತೇವೆ ವ್ರತ ಅಂತ ಕರೆಯೋದಿಲ್ಲ. ಕ್ಯಾಶುವಲ್ ಸತ್ಯ ಅವರು ಹೇಳ್ತಾರೆ, ಸತ್ಸಂಗ ಅಂತ ಕರೀತಾರ. ಆಪತ್ಕಾಲ ಬಂದರೂ ಸತ್ಯ ಹೇಳಬೇಕು, ಆಗ ಸತ್ಯಸಂಧ ಅಂತ ಕರೀತಾರೆ. ವ್ರತ ಹಾಗೆ ಆಚರಣೆ ಮಾಡಿದರೆ ಅದು ಫಲ ಗೊತ್ತಾಗ್ತದೆ. ಪ್ರತಿಯೊಬ್ಬರೂ ಮಾಡಬೇಕು. ಚಿಕ್ಕವು ವಯಸ್ಸು ವಿಚಾರ ಪ್ರಶ್ನೆ ಯಾವ ವಯಸ್ಸು ಮಾಡಬೇಕು ಅಂತ ಪ್ರಶ್ನೆ ಹೇಳ್ತಾರೆ. ಇದಕ್ಕೆ ತುಂಬ ಜನ ವಯಸ್ಸಿಗೆ ಕಾಯ್ತಿರ್ತಾರೆ, ವಯಸ್ಸಿಗೆ ಕಾಯ್ತಾ ಕೂತಿರ್ತಾರೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ. ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಡೇಟ್ ಆಫ್ ಬರ್ತ್ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು ಬಂದು ಸೇರಿಸಿರ್ತಾರೆ. ಉಪರೇಜ್ ಮಾಡಿಸ್ಬೇಕಾದ್ರೆ ಕಡಿಮೆ ಹೇಳ್ತಾರೆ, ಅವಾಯ್ಡ್ ಮಾಡ್ತಾರೆ. ಅಲ್ಲಿ ಲೌಕಿಕಕ್ಕೋಸ್ಕರ ಚೇಂಜ್ ಮಾಡ್ತಾರೆ, ಇದು ಸುಳ್ಳು ಹೇಳ್ತಾರೆ. ಅದು ಮಾಡಬಾರ್ದು. ಸರಿಯಾಗಿ ಇನ್ನೂ ಬೇಗ ಶುರು ಮಾಡಬೇಕು. 8ರಿಂದ 80ರವರೆಗೂ ಏಕಾಸಿ ಕಂಪಲ್ಸರಿ. 8ರಿಂದ 80ರವರೆಗೆ ಹೇಳಿ. ಮತ್ತು ಊಟ ಮಾಡ್ಬೋದು ಅಂತಿಲ್ಲ, ನೀರು ಅಲ್ಪಾಹಾರ ಮಾಡ್ಬೋದು ಅಂತ ಅರ್ಥ. 8 ದಾಟಿದ ಮೇಲೆ 80ರವರೆಗೂ ನಿರಾಹಾರನೇ ಮಾಡಬೇಕು, ಏನು ತಗೋಬೇಕು. 8ರ ಮುಂಚೆ ಅನ್ನ ಅಂತೂ ಇಲ್ಲೇ ಇಲ್ಲ, ಯಾವ ಕಾಲಕ್ಕೂ ಯಾರು ಬಾಳಂತೆಯೂ ಇಲ್ಲ, ಗರ್ಭಿಣಿಯೂ ಇಲ್ಲ. ಇದು ಕೂಡ ಎಷ್ಟು ಬೇಕೋ ಇದು ಏಕಾದಶಿ ಫಲ. ನಿಮಗೆ ಆಶ್ಚರ್ಯ, 8ರೊಳಗೆ ಮಾಡೋರು ಇದ್ದಾರೆ, 8ರೊಳಗೆ ಮಾಡೋರು ನೋಡಿದ್ದೇನೆ. 80 ದಾಟಿನ ಮಾಡೋರು ಇದ್ದಾರೆ, 90 ದಾಟಿನವರು ಮಾಡ್ತಾರೆ. ಬಿಡಕ್ಕೆ ಬರಲ್ಲ ಆಮೇಲೆ ಅವರಿಗೆ ಬರೋದಿಲ್ಲ, ನಿರ್ದೇಶ ಆಗಿದೆ, ಹೋಗಿರ್ತಾರೆ. ಅದು ಪುಣ್ಯದ ಅನುಭವ ಆಗಿದೆ. ಅದರಿಂದ ಅದು ಕನ್ಸಿಡರ್ ಕೊಟ್ಟರೆ ಕಂಪಲ್ಸರಿ ಅಲ್ಲ, ಬಿಡಬೇಕು ಅಂತಲ್ಲ, ಬಿಡಬಹುದು, ರೋಗ ಬಂದಿರುತ್ತೆ ಎಂಬ ಕಾರಣ ಕೊಟ್ಟಿರ್ತಾರೆ. ಆರೋಗ್ಯದ ಹೇಗೆ ಕೊಡಬೇಕಾಗಲ್ಲ. ಆ ರೀತಿ ಮಾಡಿ ಆಗ ಫಲ ಸಿಗುತ್ತೆ. ಎಷ್ಟೇ ವರ್ಣನೆ ಮಾಡಿದ್ರು ಊಟಕ್ಕೂ ಮಾಡಿದಾಗಲೇ ಗೊತ್ತಾಗುತ್ತೆ. ಬರೀ ಚಿತ್ರಕೋಶದಲ್ಲಿ ಊಟ ಮಾಡಿದ ಅನುಭವ ಬರಲ್ಲ, ಊಟ ಮಾಡಿದಾಗಲೇ ಹೇಗೋ ಹಾಗೆ ಏಕಾದಶಿ ಮಾಡಿ ನೋಡಬೇಕು ಅನುಭವ, ಆಗ ಗೊತ್ತಾಗುತ್ತೆ. ಇವಾಗ ಹತ್ತಲ್ಲಿ ಸರಿ ಪ್ರತಿಯೊಬ್ಬರು ಬೇರೆ ನಾನ್ ಏಕಾಚಾರ ಮಾಡ್ತಿದ್ದಾರೆ, ತುಂಬ ಜನ ಮಾಡ್ತಾರೆ. ಏಕಾದಶಿ 2 ಏಕಾದಶಿ ಕಾಯ್ತಿರ್ತಾರೆ, ಫೋನ್ ಮಾಡಿ ಆಚರಿಸ್ತಾರೆ, 2 ಏಕಾದಶಿ ಬಂದೇ ಇಲ್ಲ ಅಂತ ಕೇಳ್ತಾರೆ. ಚೂದ್ರವರು ಗೊತ್ತೇ ಇಲ್ಲ, ಆದರೆ ಅದು ಮಾಡಿದ ಟೇಸ್ಟ್ ಗೊತ್ತಾಗುತ್ತೆ. ಮಾಡಲೇಬೇಕು, ಊಟ ಕಟ್ಕೊಳ್ಳೇಬೇಕು ಅಂತಕ್ಕಂಥ ಭಾವನೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಮಾಡಬೇಕು, ತಪ್ಪದೆ ಮಾಡಬೇಕು. ಒಂದು ತಪ್ಪಿದ್ರು ವ್ರತ ಹೋದಾಗಲ್ಲ, ಬಿಡಬಾರ್ದು. ಆರೋಗ್ಯ ತಲೆಯಲ್ಲೇ ಹಾಕಬೇಕು. ಕೆಲವರು ಪ್ರಶ್ನೆ ಮಾಡ್ತಿರ್ತಾರೆ, ನಾವು ಶುಗರ್ ಇದೆ, ಆಗಿದೆ, ವ್ರತ ಔಷಧಿ ತೊಗೊಳೋದ್ರೆ ಆಗೋದಿಲ್ಲ, ಔಷಧಿ ಆಹಾರ ತೊಗೊಳೋದು ಆಗೋದಿಲ್ಲ. ಕೆಲವರು ಸುಳ್ಳು ಹೇಳ್ತಾರೆ, ಕೆಲವರು ಸತ್ಯವನ್ನು ಹೇಳ್ತಾರೆ. ಅದು ಉಪಾಯ ಒಂದು ಹೇಳಿರ್ತಿರ್ಬೇಕು. ಶುಗರ್ ಇದ್ದವರಿಗೆ ಸಿಂಪಲ್ ಉಪಾಯ ಅಂತ. ದಶಮಿ ರಾತ್ರಿ ಶುಗರ್ ಮಾತ್ರ ತೊಗೊಳಕ್ಕೆ ಹೋಗ್ಬೇಕು. ದಶಮಿ ರಾತ್ರಿ ಔಷಧಿ ತೊಗೋಬೇಕು. ಔಷಧಿ ತೊಗೊಂಡು ಏನಾಗುತ್ತೆ ಗೊತ್ತಾ, ಅದು ಡೌನ್ ಆಗುತ್ತೆ, ಮತ್ತು ಇನ್ನೂ ಡೌನ್ ಆಗುತ್ತೆ ಪ್ರಾಬ್ಲಮ್ ಶುರು. ಆಮೇಲೆ ಏಕಾದಶಿ ಮಾಡಿದಾಗ ಎಷ್ಟು ಅಷ್ಟೇ ಜಾಸ್ತಿ ಡೌನ್ ಆಗಿ ಕರೆಕ್ಟಾಗಿ ಡೌನ್ ಆಗುತ್ತೆ. ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮಗೆ ಇನ್ಸುಲಿನಿಂದ ಟ್ಯಾಬ್ಲೆಟ್ಸಿಗೆ ಬರ್ತಾರೆ, ಟ್ಯಾಬ್ಲೆಟ್ಸಿಂದ ಇನ್ನೂ ಕಡಿಮೆ ಮಾಡ್ತಾರೆ, ಫೈಲ್ ಫ್ರೀ ಆಗುತ್ತೆ. ಇಷ್ಟು ಶಕ್ತಿ ಏಕಾದಶಿಗೆ ಗೊತ್ತಾಯಿಲ್ಲ. ಅದು ಮೆಡಿಸಿನ್ ಅಲ್ಲ. ಅಯ್ಯೋ ಮೆಡಿಸಿನ್ ಬಿಟ್ಬಿಟ್ರೆ ಅದೇ ಮೆಡಿಸಿನ್ ಬಿಡೋದೇನು ಬರ್ತೇನೆ. ಆಲ್ ಇನ್ ಒನ್ ಮೆಡಿಸಿನ್ ಅಂದರೆ ಏಕಾದಶಿ. ಯಾವ ಟ್ಯಾಬ್ಲೆಟ್ ಬಿಟ್ಟರು ಏನೂ ಆಗಲ್ಲ ಅವತ್ತಿನ ದಿವಸ, ಆ ಕೆಲಸ ಮಾಡ್ತಾ ಇರ್ತಾರೆ. ಬೇರೆ ದಿವಸದಲ್ಲ ಅಂದರೆ ಅದು ಬೇರೆ ವಿಷಯ. ಅದು ಮಾಡಿ ಎಷ್ಟೋದ್ರೆ ಕೇಳಿದ್ರು ಹೇಳ್ತಾರೆ, ಅದೇ ಫಸ್ಟ್ ಕ್ಲಾಸ್ ಆಗಿದೆ, ವ್ಯವಸ್ಥೆಯೇ ಬಂದಿಲ್ಲ. ಈಗ ಎಷ್ಟು ನೋಡಿರ್ತಾರೆ, ಅದಷ್ಟೇ ಕಡಿಮೆ ಆಗ್ತಾರೆ. ವರ್ಷದ ನೋಡಿ ಯಾಕೆ ಹೋಗೋದ್ರಿಂದ ಹೋಗೋ ಕಾರ್ಯ ಪ್ರಾಬ್ಲಮ್ ಹೋದಾಗುತ್ತೆ. ಇಂಜೆ ಸರಿ ದೊಡ್ಡದು ಯಾವಾಗ ನಿಂತರೆ ಹೋಗ್ತಿರೋದೇ ತೊಡಬೇಕಾಗುತ್ತೆ, ತೊಡೋದು ಆಗ್ತಾನೆ. ಸಿಂಪಲ್ ಇದೆ ನಾನು. ಆ ರೀತಿ ಮಾಡಿದಾಗ ಹುಡುಗ ತೊಗೊಳಕ್ಕೆ ಬರುತ್ತೆ, ಆರೋಗ್ಯ ಇಂಪ್ರೂವ್ ಆಗುತ್ತೆ. ಇದು ಯೋಚನೆ ಮಾಡೋಕ್ಕೆ ಹೋಗಬೇಕು. ಇದು ಮುಂದಿನ ಪ್ರಶ್ನೆ. ಇದರಿಂದ ಎಷ್ಟು ಪಾಪ ಹೋಗ್ಬೋದು, ಎಷ್ಟು ಪಾಪ ಹೋಗ್ಬೋದು ಅದಕ್ಕೆ ಹೇಳ್ತಾರೆ. ಒಂದಲ್ಲ ಎಲ್ಲ, ಜಗತ್ತಿನ ಎಲ್ಲ ಪಾಪಗಳು ಒಂದೇ ದಿವಸ ಬರಬೇಕು ಅಂತಿದ್ರೆ ಏಕಾದಶಿ ಊಟ ಮಾಡಿ. ಎಲ್ಲ ಪಾಪ ಒಂದೇ ದಿವಸ ಬರ್ತದೆ. ಏನೇನು ಪಾಪ ಗೊತ್ತಾ? ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾಧಿಕಾರಿ ಚ ತಾನಿ ಸರ್ವಾಣಿ ತಿಷ್ಟಂತಿ. ಇದು ಗೊತ್ತಾ? ಈಗ ಅನ್ನಮಾಶ್ರಿತ್ಯ ತಿಷ್ಟಂತಿ. ಅನ್ನಗಳು ಸೇರ್ಕೊಂಡ್ಬಿಟ್ಟಿರ್ತಾವೆ, ಅನ್ನಗಳು ಸೇರ್ಕೊಂಡು ಹುಳ ಆದರೆ ಹುಳ ಬರುತ್ತಲ್ಲ, ಹುಳುಗಳಿಗೆ ಹಾಗೆ ಏಕಾದಶಿ ಎಲ್ಲ ಹುಳ ಸೇರ್ಕೊಂಡಿರ್ತಾರೆ. ಸಂಪ್ರಾಪ್ತೇ ಹರಿವಾಸ. ಅನ್ನಮಾಶ್ರಿತ್ಯ ತಿಷ್ಟಂತಿ ಸಂಪ್ರಾಪ್ತೇ ಹರಿವಾಸ. ನಮ್ಮ ಜನ ಮುಂಚೆ ಅದಕ್ಕೆ ಅನ್ನ ಮಾತ್ರ ಬಿಟ್ಬಿಡ್ತೀವಿ. ಅನ್ನಗಳು ಭಾಳ ಬೇರೆ ಇರ್ತಲ್ಲ, ಚಪಾತಿ ತಿಂತೀವಿ ಶುರು. ಕೆಲವು ಅಂಥ ಜನ ಇದ್ದಾರೆ. ಇಲ್ಲಿ ಅನ್ನ ಶಬ್ದಕ್ಕೆ ಈ ರೀತಿ ಅರ್ಥ ಅಲ್ಲ, ಆಹಾರ ಅಂತ. ತಿನ್ನೋದೆಲ್ಲ ಅನ್ನ, ಅದ್ಯತೆ ಇದೆ ಅನ್ನ. ತಿನ್ನೋದೆಲ್ಲ ಅನ್ನನೇ ಹೊರತು ಯಾವ ಅಕ್ಕಿ ಅನ್ನನೇ ಹಾಗಲ್ಲ.
ಹಾಗಿದ್ದರೆ ಬೇರೆ ಕಡೆ ಇಟ್ಟು ಅನ್ನ ತಿರ್ಬೋದೇ ಇಲ್ಲ ಅವರು, ಅವರಲ್ಲಿ ಏಕಾಶಿ ಮಾಡಿಕೊಂಡೇ ಬರ್ತಾರೆ ಕೊಟ್ಟರೆ ಆಹಾರ ಅಂತ ಅನ್ನ ಮಾತ್ರ ನೀರು ತಿಂದರೂ ಅದರಲ್ಲಿ ಪಾಪಗಳಿರುತ್ತೆ, ಡೇಂಜರಸ್. ಉಪವಾಸ ಮಾಡಿಬಿಟ್ರೆ ಎಷ್ಟು ಪಾಪ ಬರುತ್ತೋ ಅಷ್ಟು ಪಾಪನೂ ವಾಸಿ ಮಾಡೋ ಶಕ್ತಿ ಅದು. ಇದು ಏಕಾದಶಿ ಫಲ. ಎಷ್ಟು ಹೇಳ್ತಾರೆ, ಬಿಡಲಿಕ್ಕೆ ಸಾಧ್ಯವಾಗದಷ್ಟು ಹಿಂದೆ ಏಕಾದಶಿ ಬಗ್ಗೆ ಹೇಳ್ತಾರೆ, ಅದನ್ನು ಮಾಡಬೇಕು. ಇನ್ನೂ ಜನ ಬರೀ ಬ್ರಾಹ್ಮಣರೇ ಮಾಡಬೇಕು, ಅದು ತಪ್ಪಿಲ್ಲ, ಎಲ್ಲರೂ ಮಾಡಬೇಕು. ಬ್ರಹ್ಮಚಾರಿಗಳು ಮಾಡಬೇಕು. ಕೆಲವರ ಹತ್ರ ಬ್ರಹ್ಮಚಾರಿ ಮಾಡೋಂಗಿಲ್ಲ, ಕೆಲವ್ರ ಹತ್ರ ಯತಿಗಳು ಮಾಡೋಂಗಿಲ್ಲ, ಕೆಲವ್ರ ಹತ್ರ ಕೆಲವರು ಬ್ರಹ್ಮಚಾರಿ, ಕೆಲವು ಗೃಹಸ್ಥ ಮಾಡೋಂಗಿಲ್ಲ, ಕೆಲವು ಆರೋಪ ಇದೆ. ಏಕಾದಶಿ ಎಲ್ಲರೂ ಮಾಡಬೇಕು. ಭಾಳ ಆಶ್ಚರ್ಯ. ಬ್ರಹ್ಮಚಾರಿ, ಗೃಹಸ್ಥೋ, ವಾನಪ್ರಸ್ಥೋ, ವಿಚಿಸ್ತತ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಭರ್ತೃಪತಿ ತಥಾ ಅಭರ್ತೃಕ ತಥಾನ್ಯೇಚ ಸೂತ ವೈದೇಹಿಕ. ಕೆಲವರಂತ ಮುತ್ತೈದೆಯರು ಮಾಡೋಂಗಿಲ್ಲ, ಕೆಲವರು ವಿಧಿಗಳು ಮಾಡೋಂಗಿಲ್ಲ, ಅದು ಸಮಸ್ಯೆ. ಇದು ಎಲ್ಲರೂ ಮಾಡಬೇಕು. ಅದಕ್ಕೆ ಶಿಕ್ಷೆ ಎಲ್ಲರೂ ಮಾಡಬೇಕಲ್ಲ ಅಂತಂದರೆ ಎಲ್ಲರೂ ಮಾಡಬೇಕು. 8 ವರ್ಷ ಯಾವತ್ತ ಮಾಡ್ತಾರೆ, ಬೇರೆ ಬರ್ತಾರ ಏಕಾದಶಿ ಮಾಡೋಕ್ಕೆ ಬರುತ್ತೆ. ಎಷ್ಟೋ ಜನ ಮನೆ ಮಾಡೋದು ನೋಡ್ಬಿಟ್ಟು ಮತ್ತೆ ಶುರು ಮಾಡಿಬಿಡ್ತಾರೆ. ಇಲ್ಲ